ಜಗತ್ತು ದೇವರು ದಿಂಡು ಇಲ್ಲ ಇಲ್ಲ. ಯಥಾರ್ಥ ಜ್ಞಾನ ಮಾಡ್ಕೋ. ಕಲ್ಪನಾದೊಳಗೆ ಏನಾದ್ರು ಕಲ್ಪಿಸ್ಕೊಂಡು ಕೂತ್ರೆ ಅದು ಯಥಾರ್ಥ ಜ್ಞಾನ ಹೌದನ? ಇಲ್ಲದ್ದನ ಕಲ್ಪನೆಗೆ ಯಾವ್ದು ಬರ್ತೈತೆ ಅದು ಇಲ್ಲದ್ದು ನೋಡು. ಇದ್ದು ವಸ್ತುವನ್ನು ಕಲ್ಪಿಸಲಿಕ್ಕೆ ಬರೋದಿಲ್ಲ. ಕಲ್ಪನೆಗಳಿಗೆ ಯಾವ್ಯಾವ ಬರ್ತಾವ ನೋಡು, ಜಗತ್ತನ್ನು ಕಲ್ಪಿತದ, ನಿನ್ನ ದೇವ್ರನ್ನು ಕಲ್ಪಿತದವು. ಕಲ್ಪಿತ ಜಗತ್ತು ಕಲ್ಪಿತ ದೇವರನ್ನು ಹಿಡ್ಕೊಂಡು ಎಂದು ಸುಖ ಹೊಂದವ ನೀನು? ಅಕಲ್ಪಿತವಾದ ಇರುವಿನ ಸ್ಥಿತಿಯನ್ನು ಎಂದು ಹೊಂದವ ನೀನು? ಎಲ್ಲ ಮಾಯ, ಅದು ತೋರಿಕೆ, ಅದು ಇಲ್ಲದ್ದು, ಕಲ್ಪನೆಗೆ ಬಂದದ್ದೆಲ್ಲ. ಅದಕ್ಕೆ ಅವೆಲ್ಲ ಅಡಿಗ್ಬೇಕು. ಕಲ್ಪನಾ ಎಲ್ಲ ಅಡಗಿದಾಗ ಇದ್ದ ವಸ್ತುವಿನ ಅನುಭವ ನಮಗಾಕೈತಿ. ಭಾವಕಲ್ಪನೆಗಳ ಬಣ್ಣ ಬಳೆದು ಹೋಗಿ ಜೀವತ್ವವನ್ನು ನೆರೆ ನೀಗಿ ದೇವಿ ಶಂಭುಲಿಂಗದ ಒಲಮೆ ಎಚ್ಚರಮಾಗಿ ಕೈವಲ್ಯ ಪಡೆದವನೇ ಯೋಗಿ. ತೀವಿ ಚೆಂದಾಗಿ ಅದಕ್ಕೆ ಗಟ್ಟಿಮುಟ್ಟಾಗಿ ಅನುಭವಕ್ಕೆ ಬರ್ಬೇಕು. ನಾವು ಸಮಾಧಿ ಒಂದು ಖಾತ್ರಿ ಮಾಡಬೇಕು. ಸುಖರೂಪವಾದಂಥ ಇರುವಿನ ಸ್ಥಿತಿ. ಶಂಭು ಅಂದ್ರೆ ಅದರ ಲಿಂಗ ಅಂದರೆ ಜ್ಞಾನ, ಅದರ ಅರಿವು, ಅದರ ಎಚ್ಚರ. ಸಮಾಧಿಯನ್ನು ಹೊಂದಿದಾಗ ನಮಗೆ ಅದನ್ನು ಮಾಡಿಕೊಂಡ ಅವ ಯೋಗಿ ಅಂತ. ಅರಿವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂಬುದೇ ನಿಗಮುಕ್ತಿ ಅಂತ. ಬೇರೆ ಅಲ್ಲ ಅರಿವಿಗೆ ಅನ್ಯವಾಗಿ ಮತ್ತೊಂದು ಏನೂ ಇಲ್ಲ. ನಿನಗೆ ಬಂಧನ ಐತೆ ಅನ್ನೋದಿಲ್ಲ, ಇಲ್ಲ ನಿನಗೆ ಯಾವ ಕಾಲಕ್ಕೂ ಇಲ್ಲ. ಸುಳ್ಳು ನಿನಗೆ ಭ್ರಾಂತಿ. ಈ ಭ್ರಾಂತಿ ನಾಶ ಮಾಡ್ಕೋ. ಬಂಧನದ ಭ್ರಾಂತಿ ಆಗಿದೆ ನಿನಗೆ. ಅದು ನಾಶ ಆಗ್ಬೇಕಾದ್ರೆ ಇದ್ದ ವಸ್ತುವಿನ ಅನುಭವ ಮಾಡ್ಕೊ. ಹಾವಿನ ಭ್ರಾಂತಿ ನಾಶ ಆಗ್ಬೇಕಾದ್ರೆ ಹಗ್ಗದ ತಿಳುವಳಿಕೆ ಮಾಡ್ಕೊಂಡಾಗ ಹೋಗ್ತೈತಿಲ್ಲ. ಮೋಟ ಮೊದಲಲ್ಲಿ ಕಳ್ಳನ ಭ್ರಾಂತಿ ಕಳ್ಕೊಬೇಕಂದ್ರೆ ಬಡ್ಡಿ ತಿಳುವಳಿಕೆನೂ ಮಾಡ್ಕೋಬೇಕು. ಅದನ್ನು ಬಿಟ್ಕೊಟ್ಟು ಏನಾರು ಮಾಡ್ಕೋತ ಕೂತ್ರ ಆಕೈತೇನೆ ಅದು ಭ್ರಾಂತಿ. ಯಾಕದಾಗೈತಿ? ಅಲ್ಲೇ ನಸುಗತ್ತಲೆ, ಪೂರ್ಣ ಬೆಳಕಿನಗೂ ಇಲ್ಲ, ಪೂರ್ಣ ಕತ್ತಲೆಯೊಳಗೂ ಕಂಡಿಲ್ಲ. ಅದು ಭ್ರಾಂತಿ. ಹಗ್ಗದೊಳಗೆ ಹಾವಿನ ಭ್ರಾಂತಿ, ನಸುಗತ್ತಲೆ ಒಳಗೆ, ಮಬ್ಬುಗತ್ತಲೆ ಒಳಗೆ, ಅರವುಚಿನೊಳಗೆ ದೂರ ಐತೆ. ಅದು ನಿದ್ದೆಯಾಗೂ ಇಲ್ಲಿದೆ. ಜಗತ್ತು ದೇವರು ದಿಂಡು ಇಲ್ಲ. ಮತ್ತು ಸಮಾಜ ಸ್ಥಿತಿಯೊಳಗೂ ಇದಿಲ್ಲ. ಎಲ್ಲಿ ತೋರ್ತೈತಿ? ಎಚ್ಚರಿಕೆ ಒಳಗಷ್ಟೆ, ಅರವುಚಿನೊಳಗೆ ತೋರ್ ಭ್ರಾಂತಿ. ಹಂಗೆ ಭ್ರಾಂತಿಗೆಟ್ಟ ಅಲ್ಲಿ ಐತಿ ಇಲ್ಲಿ ಐತಿ ಅಂತ, ಅದ್ರಾಗೈತಿ ಇದ್ರಾಗೈತಿ ಅಂತ ಹಂಗೆ ಭ್ರಾಂತಿ ಬೆನ್ನು ಹತ್ತಿ ತಿರ್ಗಾಕೈತಿ. ಈ ಭ್ರಾಂತಿ ನಾಶ ಮಾಡ್ಕೊಂಡಾಗ ನಿನಗೆ ಶಾಂತಿ ನೋಡಿ. ನಿಜವಾಗಿ ಬಂಧನ ಇಲ್ಲ. ಇಲ್ಲಿ ಯಾವ ಕಾಲಕ್ಕೂ ನಿನಗೆ ಬಂಧನ ಇಲ್ಲ. ಕೂಡ ಯಾರು ಬಂಧನ ಭ್ರಾಂತಿ ಆಗೈತಿ. ಈ ಭ್ರಾಂತಿ ನಾಶ ಮಾಡ್ಕೊ. ವಿಚಾರ ಮಾಡಿ ನೋಡಿದರೆ ನಿನಗೆ ಯಾವ ಕಾಲಕ್ಕೂ ಬಂಧನನ ಇಲ್ಲ ಅನ್ನೋದು ಹೊಳಿತೈತಿ. ಹೆಣ್ಮಕ್ಳು ಮರ್ಯಾಗ ಏನಿರ್ತೈತಿ ಅದು ತನ್ನ ಮರ್ಯಾಗೂ ಇರ್ತೈತಿ. ಮಾರಿ ಅಂದ್ರೆ ಇನ್ನು ಪಂಚಭೂತಾದಿಗಳಿಂದ ತಯಾರಾದ ಕಾರ್ಯ ಅದು. ಅದಿಲ್ಲ ಅಳಿಸಿ ಹೋಗತ್ತಿಲ್ಲ ಅದು ಮಾರಿ. ವಾಸನೆ ಇಟ್ಕೊಂಡು ಕುಂತಿ ಮಾರ್ಯಾಗ ಸುಖ ಸಿಗ್ತೈತೆ ಅಂತ. ಬರೀ ಅವನ್ನ ಪಾಲಿಶ್ ಮಾಡೋದು ನಡೆಸಿಬಿಟ್ಟಿರಿ ನೀವು. ಮಾರ್ಯಾಗ ಸುಖ ಐತೆ ಅಂತ. ಏನೈತಿ ನೋಡಿ ಅದ್ರಾಗ, ಏನು ತುಂಬೈತಿ? ಯಾಕ್ರಿ ಪಿಚ್ಚ, ಮೂಗ್ನ್ಯಾಗನು ಸೋಂಬಳ, ಯಾಕ್ರಿ ಜ್ವಲ್ಲು, ಬಾಯಿ ಹಾಕೊಂಡು ಇದೆಲ್ಲ ಇಲ್ಲೇ ಐತಿ. ಎಲ್ಲ ಮಾರ್ಯಾಗನ ಐತಿ. ಹೊಲಸೆಲ್ಲ ಇದ್ದದ್ದೆಲ್ಲ ಎಷ್ಟು ತೂತದಾವ ನೋಡೋದಕ್ಕೆ. ಹೌದಿಲ್ಲ? ಒಂದೇ ದಿನ ತೊಳೆದು ಬಿಡ ನೀ ಗೊಮ್ಮ ಅಂತೈತಿಪ್ಪ. ಚೇ 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 ಏನು ಪಾಯ ಅನಿಸ್ತದೆ. ರಾತ್ ಪಾಯಿಲೆ ಅನಿಸ್ತದೆ. ಒಮ್ಮೆ ಹುಲಿಗೇರಿ ಎಲ್ಲ ಮಾಲ್ಯಾಗ ಐತಿಲ್ಲ. ಎಲ್ಲ ಗಟರ ಕುಡಿಯವಲ್ಲೇ.
ಅದ್ರಾಗ ಸುಖ ಹುಡ್ಕಕ್ಕೆ ಕುಂತೀನಿ ಗಟ್ರದಾಗ. ಮನಸ್ಸಿನಾಗ ಇವನ್ನೆಲ್ಲ ಕಲ್ಪಿಸ್ಕೊಂಡು ಕೂತಾನೆ. ಅದಕ್ಕೆ ಅವನ ವಿಚಾರದಿಂದ ನಾಶ ಮಾಡ್ಕೊ. ಹವಾ ಬಿಗಿ ಹಿಡಿದ್ರೆ ಅದು ವಾಸನ ನಾಶ ಆಗೋದಿಲ್ಲ. ಏನು ಗುಣ್ಯಾನ ಗಾಳಿ ಒಳಗಿಲ್ಲ, ಅದು ವಾಸನ ಮನಸ್ಸಿನ ಒಳಗದವು. ಬಾ ಒಂದು ಕಡೆ ಬರೀ ಒಂದು ಕಡೆ ಅಂದರೆ ಎಲ್ಲಿ ಭಾವ ಇರ್ತೈತಿ ಅಲ್ಲಿ ಬರಿ ಕೊಡಬೇಕು. ವಿವೇಕದಿಂದ ಹೋಗುವಂಥದ್ದನ್ನು ಕರ್ಮಾದಿಗಳನ್ನು ಮಾಡ್ಕೋತ ಕೂದ್ರೆ ಹೋಗ್ಕತಿನ. ವಿಚಾರ ಮಾಡ್ಬೇಕು. ವಿಚಾರಕ್ಕೆ ಇಲ್ಲಿ ತನಕ ನಾವು ಮುಖ ಕೊಡೋದಿಲ್ಲ, ಇಲ್ಲಿ ತನಕ ನಮಗಿದು ದಾರಿ ಸಿಗುದಿಲ್ಲ. ಯಾವುದು ಕಲ್ಪನಾ ಇರಬಾರ್ದು, ನಿತ್ಯ ಹತ್ತಬಾರ್ದು ಅಂದ್ರೆ ಅದಕ್ಕೆ ಧ್ಯಾನದ ನೆನಪು ಅಂದ್ರೆ ಎದ್ರ ನೆನಪು ಅಂದ್ರೆ ಎಚ್ಚರಿಕೆ ಕಲ್ಪನಾ ಇರಬಾರ್ದು, ಗಣಸಿನ ಕಲ್ಪನಾ ಇರಬಾರ್ದು, ನಿದ್ದೆ ಹತ್ತಬಾರ್ದು. ಅದು ನಿಜವಾದ ಧ್ಯಾನ. ಅಲ್ಲಿ ಮನಸ್ಸು ತದ್ಗತಿ, ಅದಕ್ಕೆ ಅದೇ ಆಕಾರ ಆಗಬೇಕು. ಏನು ಆನಂದದ ಆಕಾರ ಆಗಬೇಕು. ತದ್ಗತಿ ಏನಂದ್ರೆ ಸ್ವರೂಪದ ಆಕಾರ ಆಗೋದು. ಏನು ಮನಸ್ಸು. ಆ ಅಭ್ಯಾಸ ನಾವು ಮಾಡಬೇಕಾಗೈತಿ. ನಿದ್ರೆ ಮಾಡಲಿಕ್ಕೆ ಹೆಂಗೆ ಎಲ್ಲರಿಗೂ ಬರ್ತದೆ, ಹಂಗೆ ಸ್ವರೂಪ ಜ್ಞಾನ ಮಾಡ್ಕೊಳಿಕ್ಕೆ ಪ್ರತಿಯೊಬ್ಬರಿಗೂ ಬರ್ತೈತಿ. ತುಳ ನಮ್ಗೆ ಹೆಂಗೆ ಆದೈತ್ರಿ ಅಂತೀನಿ ನೀವು. ಮತ್ತೆ ಯಾರಿಗೆ ಆಗ್ಬೇಕಾದ? ಮನುಷ್ಯರಿಗೆ ಆಗದ ಮರಕ್ಕೆ ಆಗ್ಬೇಕಾ? ಪ್ರತಿಯೊಬ್ಬ ಮಾನವನಿಗೂ ಇದನ್ನು ಹೊಂದಲಿಕ್ಕೆ ಬರ್ತದೆ. ಏನು ಎಲ್ಲರೂ ವಾರಸ್ದಾರದೇವು ಅದಕ್ಕೆ. ಏನು ಪ್ರತಿಯೊಬ್ಬರು ನಾವು ವಾರಸ್ದಾರದೇವು ಅದಕ್ಕೆ. ನಮ್ಮಂಥವು ಹೆಂಗೆ ಆಗ್ಬೇಕು? ಎಲ್ಲೋ ನಿಂದ ಅದ. ಪ್ರತಿಯೊಬ್ಬರು ಅದಕ್ಕೆ ಹಕ್ಕದಾರದೇವು. ಏನು ನಿದ್ರೆ ಮಾಡ್ಲಿಕ್ಕೆ ಎಲ್ಲರಿಗೂ ಹೆಂಗೆ ಸ್ವಾತಂತ್ರ್ಯ ಐತಿಲ್ಲ. ಯಾರನ್ನಾರ ಕೇಳಿ ಬರ್ತಾನೆ ತಡಿಪ ನಿದ್ದೆ ಮಾಡಾಕಂತ ಯಾರನ್ನು ಕೇಳೋಂಗಿಲ್ಲ, ಬಿಡೋಂಗಿಲ್ಲ, ಯಾರ್ದು ಬಿಡೇ ಇಲ್ಲ. ಯಾವಾಗ ಇಚ್ಛಾ ಮಾಡ್ತೀವಿ ಅವಾಗ ಹೊಂದಾಕ್ ಬರ್ತೈತಿ ನಿನಗೆ. ನಿಜ ಸ್ಥಿತಿಯನ್ನು ಹೊಂದಾಕ್ ಬರ್ತೈತಿ. ಯಾರ್ದು ಪರ್ಮಿಷನ್ ಅದು ಬೇಕಾಗಿಲ್ಲ ನಿನಗೆ. ನಿದ್ದೆ ಮಾಡಕ್ಕೆ ಹೆಂಗೆ ಎಲ್ಲರಿಗೂ ಇದು ಒಂದೈತಿ, ಹಂಗೆ ಸ್ವರೂಪ ಜ್ಞಾನ ಎಲ್ಲರಿಗೂ ಒಂದೈತಿ. ಎಲ್ಲ ಒಳಗಿನ ಕೆಲಸ ನೋಡ್ರಿ. ಆರಾಮ್ ಒಳಗದ ಅಂತರಂಗದಲ್ಲಿ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತೈತಿ. ನಾವು ಬಹಿರ್ಮುಖ ವೃತ್ತಿ ಅದು ಅದೈತಿ ನಮ್ಮದು. ಹೊರಗಿನ ಅನಿಕೆ ಹಾಕೋದು ಹೊರಗಡೆಗೆ ಐತೈತಲ್ಲ, ಅದಕ್ಕೆ ಅನುಭವ ಬರುವಲ್ಲ ನಮ್ಗೆ. ಹೊರಗಡೆಗೆ ಎತ್ತಿದ್ ನಿಲ್ಬೇಕು ನೋಡಿ. ನಿಲ್ಲುವಲ್ದು ಹೊರಗಡೆಗೆ ಎತ್ತಿದ್ದು. ಹಂಗೆ ತೆರಪಿಲ್ದ ಹಂಗೆ ಓಡ್ದೈತೆ. ಹಂಗೆ ಬಿಡು ಬಿಡಿಸುತ್ತೆ. ಅಲ್ಲಿ ಐತಿ ಇಲ್ಲಿ ಐತಿ ಅಂತ 5 ಇಂದ್ರಿಯಗಳ ಮೂಲಕ ಹೊರಗಡೆಗೆ ಎತ್ತಿ ಬಿಟ್ಟೈತಿ. ಪುರ್ಸೊತ್ತಿಲ್ಲ. ಸ್ವಲ್ಪ ಒಳಗೆ ನೋಡ್ಕೊಂಡ್ರೆ ಐತೆ ಅದು ನನ್ನಲ್ಲಿ ಐತೆ ಅಂತ ಮತ್ತು ಹೊರಗೆ ಹುಡುಕ್ತೈತಿ. ಸುಳ್ಳು ದನಿತೈತಿ ಇಲ್ಲದಲ್ಲಿ ಹುಡುಕಿ. ಎಲ್ಲಿಯೂ ಒಬ್ಬ ತೀರ ಇದ್ರೆ ನನಗೇನೋ ಸಿಗುವಲ್ದಂತ ವಿಚಾರ ಮಾಡಿ ಒಳಗೆ ಸರ್ಕೊಂಡು ಅಂತರ್ಮುಖ ವೃತ್ತಿ ಒಳಗೆ ನಿಜವಾದ ಆನಂದವನ್ನು ಕಂಡುಕೊಳ್ಳವ. ಕಶ್ಚಿದ್ದೀರಹ ಅಮೃತತ್ವ ನಿಶ್ಚನ ಅವೃತ್ತ ಚಕ್ಷು ಆತ್ಮಾನ ಮೈಕ್ಷತ್. ಎಲ್ಲಿ ಒಬ್ಬವ ಧೀರ ಅಂತರಂಗ ಬಹಿರ್ಮುಖ ವೃತ್ತಿಯೊಳಗಿನ ಆಸಕ್ತಿ ಎಲ್ಲ ತೆಗೆದಾಕಿ ವೈರಾಗ್ಯವನ್ನು ಹೊಂದಿ ಅಂತರ್ಮುಖ ವೃತ್ತಿಯೊಳಗೆ ನಿಜವಾದ ಆನಂದದ ಸಂಶೋಧನೆಯನ್ನು ಮಾಡವ. ಸುಖದ ಸಂಶೋಧಕ ನಾವು ಧೀರ. ಅಂಥ ಧೀರ ವೃತ್ತಿಗೆ ಮಾತ್ರ ಇದು ಸಾಧ್ಯ ಐತಿ. ಇನ್ನೂ ಹೊರಗೆ ಸರಿಗಾಡ್ಬೇಕನ್ನ ನಮಗೆ ಏನು ಮುದುಕಾದರೂ ಇನ್ನೂ ಸರಿಗಾಡ ಚೇಳಿ ಹೋಗೋದಲ್ಲ. ಬಾಯಿ ಬುಗಡಾತು ಮುಕ್ಕಳಿ ತಗಡಾತು ಇನ್ನೂ ಸರಿಗಾಡ್ಬೇಕಂತ. ಯಾಕೆ ಸಂಸ್ಕಾರ ಬೇಕಿದಕ್ಕೆ. ಅಂಥವ್ರ ಸಂಸ್ಕಾರ ಇತ್ತಂದ್ರೆ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಅಂತ ಬರ್ತದೆ. ಭಾಳ ದಿನದ ಅಭ್ಯಾಸ ಮಾಡಿ 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 ಅದ್ರ ಮ್ಯಾಗೆ ನಿಮ್ಮ ಆಸಕ್ತಿ ಪೂರ್ಣ ಹೋಗ್ಬಿಡ್ತದೆ. ಒಳಗೆ ಆಂತರಿಕವಾಗಿ ಅಭ್ಯಾಸ ನಡೀತೈತೆ ಅವನು. ಅಭ್ಯಾಸ ಬಲದಿಂದ ಒಳಗೆ ಅವಾಗ ಅದನ್ನು ಕಂಡುಕೋತಾನೆ. ಯಾವಾಗಲೂ ರೆಡಿ ಇದ್ದದ್ದು ಅದು. ಹೊಸದಾಗಿ ಏನಾರು ಮಾಡಿ ಅದನ್ನು ಹೊಂದಬೇಕಾಗಿಲ್ಲ. ಸಿದ್ಧವಾಗಿದ್ದಂಥ ವಸ್ತು. ಹಗ್ಗದಾಗ ಹಾವಿನ ಭ್ರಾಂತಿ ಆಗೈತಿ ನನಗೆ. ಹಗ್ಗನ ಹಾವನ್ನ ಕಾಣಿಸಾಕತೈತಿ. ಹಗ್ಗಿನ ಹಾವು ಆಗೇ ಇಲ್ಲ ಅದು.
ಹಾವು ಜರ ಆಗಿದ್ರೆ ಅದು ಏನು ಮಾಡಿದ್ರು ಹೋಗಿದ್ದಿಲ್ಲ. ಏ ಜಗತ್ತಾಗೈತೆ ಅಂತ ತಿಳ್ಕೊಂಡೆ, ನೀನೇ ಜಗತ್ತಾಗ, ದೇವರ ಜಗತ್ತಾಗೈತೆ ಅಂತ. ಆಗಿಲ್ಲ ಅದು, ಅದು ಇರುವಂಗೆ ಐತೆ. ಅಜ್ಞಾನಿ ಎಂದು ಹಾವು ಆಗೇ ಇಲ್ಲ, ಅದು ಇರುವಂಗೆ ಐತೆ. ಆದರೆ ಅದ್ರದ್ದು ತಿಳುವಳಿಕೆ ಇಲ್ಲದಕ್ಕೆ ನಿನಗೆ ಅದು ಭ್ರಾಂತಿ ಆಗೈತಿ. ಹಾವು ಎನ್ನೋರು ಕಾಣಿಸಾಗುತ್ತೆ. ಹಂಗೆ ಜಗತ್ತನ್ನು ತೋರ್ತೈತಿ ಇಲ್ಲ ನಿನ್ನಲ್ಲಿ ದೃಷ್ಟಿ, ನಿನ್ನ ದೃಷ್ಟಿಯೊಳಗೆ ತೋರ್ತೈತಿ ಅದು ತಪ್ಪು ತಿಳುವಳಿಕೆ ಒಳಗೆ. ಆನಂದಮಯವಾದಂಥ ಇರುವು ದಿನಾಲೂ ನಾವು ಅದನ್ನು ಅನುಭವ ಮಾಡ್ತೀವಿ. ಪ್ರತಿಯೊಬ್ಬರಿಗೆ ಅದು ಗೊತ್ತೈತಿ. ಆನಂದದ ಗೊತ್ತಿಲ್ಲದವ್ರು ಯಾರಿದ್ರೆ ಹೇಳ್ರಿ. ಅದನ್ನು ಬೇಡತ್ತಿದ್ದಿಲ್ಲ ಯಾರು, ಅದು ಗೊತ್ತಿಲ್ಲ. ಯಾವಾಗ ಗೊತ್ತಾಗೈತೆ ಅದಂಗಾರೆ? ಮೊದಲಿಗೆ ಗೊತ್ತಾದದ್ದೇ ಅದು ಆನಂದ. ಪ್ರತಿಯೊಂದು ಜೀವಿಗೆ ಅದು ಗೊತ್ತಾದದ್ದು ಫಸ್ಟ್ ಇಂಟ್ಯೂಷನ್ ಅಂತ, ಅದಕ್ಕೆ ಅಂತ ಪ್ರಥಮಾನುಭೂತಿ. ಅದರ ಆಧಾರದ ಮೇಲೆ, ಮೊಟ್ಟ ಮೊದಲನೇ ಅನುಭವದ ಆಧಾರದ ಮೇಲೆ ಪ್ರತಿಯೊಂದು ಜೀವಿ ನಾವು ಆನಂದವನ್ನು ಬೇಡ್ತೇವೆ. ಎಲ್ಲಿ ನಮ್ಮೊಳಗೆ ನಾವು ಕಂಡದ್ದನ್ನು ಬೇಡ್ತೀವಿ. ಎಲ್ಲಿ ಗೊತ್ತಾಗ್ತ ನಿನಗದು? ಹಳ್ಳದ ದಂಡಿಗೆ ಗೊತ್ತಾಗ್ತಾನೆ, ಹಳ್ಳದ ದಂಡಿ ತೆಗಿಲಿಕ್ಕೆ ಗೊತ್ತಾಗ್ತೀನಿ ಅಂತಿದ್ರಂದ್ರೆ ನಿನ್ನೊಳಗೆ ನೀ ಕಟ್ಕೊಂಡದ್ದದ. ಈಗ ಸದ್ಯ ನಿನ್ನೊಳಗೆ ನೀ ಹಿಡ್ಕೊಂಡು ಕೊಡ್ರೆ ಐತೆ ರೆಡಿ, ಸಿದ್ಧವಾಗಿ ಐತೆ. ಅದು ಅದ್ರ ಕಡೆ ಲಕ್ಷ್ಯ ಇಲ್ಲ, ಹೊರಗೆ ಇಂದ್ರಿಯಗಳ ಮೂಲಕ ನೋಡಾಕೊಂತೀವಿ. ಆ ಇರುವಿನ ಕಡೆ ಲಕ್ಷ್ಯ ಪೂರೈಸಿ ನೋಡಿದರೆ ಹೊಳಿತೈತೆ ಅದು. ಆ ಕಡೆ ಲಕ್ಷ್ಯ ಪೂರೈಸಕ್ಕೆ ಆಗೋದು ನೋಡಿ, ಬರೇ ಹೊರಗಡೆನೇ ಹೊಂಟೈತಿ ಬಹಿರ್ಮುಖ ವೃತ್ತಿ ಒಳಗೆ. ಇರುವಿನ ಕಡೆ ಲಕ್ಷ್ಯ ಕೊಟ್ಟಾಗಿ ತೋರಿಕೆ ಸಂಬಂಧ ಎಲ್ಲ ತಪ್ಪಿ ಹೋಗ್ತೈತಿ. ಏನು ಹಗ್ಗದ ತಿಳುವಳಿಕೆ ನಿನಗಾತಂದ್ರೆ, ಹಗ್ಗದ ಬಗ್ಗೆ ಪೂರ್ಣ ನಿನಗೆ ಅದರ ಅರಿವು ಆತಂದ್ರೆ, ಹಾವು ಎಲ್ಲಿ ಹೋತಂದ್ರೆ ಎಲ್ಲ ಭ್ರಾಂತಿ ಒಳಗಿಂದ ಬಿಡೋದು ಸುಳ್ಳು ಅಂತ ಅನಿಸ್ತೈತಿ. ಹೌದಿಲ್ಲ? ಹಂಗೆ ನಿಜದ ಎಚ್ಚರ ಆದ್ಮ್ಯಾಗ ಜಗತ್ತು ಮಿಥ್ಯ, ಬ್ರಹ್ಮ ಸತ್ಯ, ಹಗ್ಗ ಸತ್ಯ, ಹಾವು ಇಲ್ಲೇ ಇಲ್ಲ. ಹಂಗೆ ಅನುಭವದಿಂದ ಕಂಡುಕೊಂಡವ ಈ ಜಗತ್ತು ಮಿಥ್ಯದ, ಬ್ರಹ್ಮ ಒಂದೇ ಸತ್ಯ. ಬ್ರಹ್ಮದ ಆಧಾರದ ಮೇಲೆ ಇದು ತೋರಿದಂಥ ಜಗತ್ತು ಭ್ರಾಂತಿಯಿಂದ ತೋರ್ತೈತಿ. ನನಗಿದು ನಿಜವಾಗಿ ಇದ್ದದ್ದಾಗಿದ್ದು ಇದನ್ನು ಯಾವುದೇ ಜ್ಞಾನದಿಂದ ತೆಗೆದಾಕಿದ್ದಿಲ್ಲ. ಏನು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಇದು ಇಲ್ಲದಂಗೆ ಆಗಿಬಿಡ್ತೈತಿ. ತಿಳುವಳಿಕೆ ಮಾಡ್ಕೊಂಡಾಗ ಹಾವಿನ ಭ್ರಾಂತಿ ಹೆಂಗೆ ಇಲ್ದಂಗೆ ಆತಿ, ಹಂಗೆ ಯಥಾರ್ಥ ನೀನು ಇರುವಿನ ಅನುಭವ ನೀವು ಮಾಡ್ಕೊಂಡಾಗ ಇದು ಇಲ್ಲ ಜಗತ್ತು, ಜಗತ್ತಿನ ಭ್ರಾಂತಿ ಇಲ್ಲದಂಗೆ ಆಕೈತಿ. ಈ ಭ್ರಾಂತಿ ನಾಶ ಆಗ್ಬೋದು. ಏನು ಅವಾಗ ನಿನಗೆ ಶಾಂತಿ ನೋಡಿ. ಏನು ಯಾವುದು ತೋರ್ತದ ಅದನ್ನು ಕೈ ಬಿಡ್ರಿ, ಯಾವುದು ಇರ್ತದ ಅದನ್ನು ಹಿಡ್ಕೊರಿ. ಯಾವಾಗಲೂ ಇದ್ದ ವಸ್ತು ನೀನು, ತೋರಿಕೆ ನೀನು, ಹಿರಿವಿಕೆ ನೀನು. ತೋರ್ತಾವ, ಒಡಗ್ತಾವ. ತೋರುವುದು ಅಡಗುವುದು ನಿನ್ನ ಸ್ವರೂಪ ಅಲ್ಲ. ತೋರುವುದು ಅಡಗೋದಕ್ಕೆ ಸಾಕ್ಷಿಯಾಗಿದ್ದ ಇರುವಿಕೆ, ಯಾವಾಗಲೂ ಇದ್ದ ಇರುವೇನೈತಿಲ್ಲ, ಅದು ನಿನ್ನ ಸ್ವರೂಪ. ಪ್ರತಿಯೊಬ್ಬರು ಆನಂದವನ್ನು ಎಚ್ಚರಿಕೆಯಾಗ ಬಿಡುದು ಅದಲ್ಲ. ಎದ್ದಾಗ ಆರಾಮನ ಇರ್ತಾನೆ, ಅಲ್ಲಿ ಬೇಡಿಕೆನೇ ಇಲ್ಲ. ಇಲ್ಲಿ ಆರಾಮ ಅನ್ಯದರ ಕಡೆ ಲಕ್ ಕೊಟ್ಟು ಆರಾಮ ಕಳ್ಕೊಂಡಾನು, ಅದಕ್ಕೆ ಆನಂದ ಬೇಡ್ತಾನೆ. ಇಲ್ಲಿ ಏನು ಮನಸ್ಸ ಅಜ್ಞಾನದಿಂದ ಅರ್ಥ ಚಂಚಲಾಗೋದು, ಅದು ಹರಿದಾಡ್ತೈತಿ ಮನಸ್ಸು. ಏನು ಅದಕ್ಕೆ ಮನಸ್ಸಿಗೆ ಬುದ್ಧಿ ಹೇಳಬೇಕು. ಬುದ್ಧಿ ಹೇಳಿ ಮನಸ್ಸನ್ನು, ಹರಿದಾಡು ಮನಸ್ಸನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಅದರಾಗಿ ಏನೈತಿ, ಯಾಕೆ ಹರಿದಾಡ್ತೈತಿ? ವಿಷಯ ವಸ್ತುಗಳ ಕಡೆ ಲಕ್ಷ್ಯ ಕೊಟ್ಟುಕೊಳ್ಳಿ, ಅದು ಸಿಗಲಿಕ್ಕಾದ್ರಾಗ ಹರಿದಾಡ್ತ ಚಂಚಲಕ್ಕೈತಿ ಮನಸ್ಸು. ವಿಷಯ ಚಿಂತನದಿಂದ ಮನಸ್ಸು ಚಂಚಲಾಗೋದು. ವಿಷಯ ಚಿಂತನ ಬಿಟ್ಟು ಅಂದರೆ ಮನುಷ್ಯನ ಹರಿದಾಟ ಬಂದಕ್ಕೈತಿ. ನಾವು
ನಿಶ್ಚಲ ವೃತ್ತಿಯೊಳಗೆ ಅಲ್ಲಿ ಆನಂದದ ಅನುಭವ ಆಕೈತಿ. ಏನು ಅದ್ರಾಗೈತಿ ಇದ್ರಾಗೈತಿ ಅಂತ ವಿಷಯ ವಸ್ತುಗಳಲ್ಲಿ ಓಡಾಡ್ತೈತಿ. ಅದು ಓಡಾಡಿ ಚಂಚಲಾಗಿ ಬಳಲ್ತೈತಿ. ಹಾಂ ಎಚ್ಚರಾದ ಕೂಡಲೇ ಇದ್ರಾಗೈತಿ ಅಂತ ಭ್ರಮದಿಂದ ಭ್ರಾಂತಿಯಿಂದ ನಿಜವಾಗಿ ವಿಚಾರ ಮಾಡಿ ನೋಡಿದರೆ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಅದ್ರಾಗ ಏನೂ ಇಲ್ಲ. ಇದ್ರೆ ಸಿಗಬೇಕಾಗಿತ್ತು. ಒಂದು ಲವಲೇಶರ ಅದ್ರಾಗ ನೆಮ್ಮದಿ ಐತೆ ನೋಡ್ಕೊಂಡು ಇಲ್ಲಲ್ಲಿ ಹಂಗೆ ಚಂಚಲಾಗಿ ಆಕೈತಿ. ಕಡಿಕೆಯಲ್ಲಿ ನೀವು ವಿಶ್ರಾಂತಿ ಅಂತೀವಿ, ನಿನ್ನೊಳಗೆ ನೀವು ವಿಶ್ರಾಂತಿ. ಜಗತ್ತಿನ ಭಾವ ಎಲ್ಲ ಅಡಗಿಸಿ ಆನಂದದ ಅನುಭವವನ್ನು ನಾವು ಮಾಡ್ತೇವೆ. ಅದು ಬೇಕಲ್ಲ, ಹೊಳಿಬೇಕು ನಮಗೆ. ಮತ್ತು ಇದ ನೆನವನಾಗ ಕುಂತಂದ್ರೆ ಇದು ವಸ್ತುವಿನ ಅನುಭವ ಹೆಂಗೆ ಆಗ್ಬೇಕು ಹೇಳ್ರಿ. ಅದಕ್ಕೆ ಅದರಿಂದ ವಿಮುಖ ಆಗ. ನಿಮ್ಮಪ್ಪ ಸತ್ತ ನಿಮ್ಮ ಮಗು ಊಟಕ್ಕೆ ಕುಂತರು ವಾನಪ್ರಸ್ಥಾಶ್ರಮಕ್ಕೆ ಬರದ ಹೊರ್ತು ಕೆಲಸ ಆಗೋದ್ರಿ. ಮನ್ಯಾಗ ಕೆಲಸ ಏನಿದೆಪ್ಪ, ಎಲ್ಲ ಥರದ ಅನುಕೂಲ ಇದ್ದವ್ರಿಗೆ ಯಾಕ್ರಿ ಹೋಗ್ಬೇಡ ಅಂತಾರನ? ಅಲ್ಲಿ ಹೋಗಿ ಕೂತಿದ್ರೆ ಸಾಧನೆ ಯಾಕೆ ಮಾಡಬಾರ್ದು? ಆ ಸ್ಥಾನದೊಳಗೆ ಅಲ್ಲೇ ಬಿದ್ದು ಉಳ್ಳಾಡಬೇಕು. ಹತ್ತಿರ ಪ್ರಾಣ ಹೋಗ್ಲಿ ಇದ್ರಾಗ ಆ ಕಡೆ ಮನೆ ಕಡೆ ಹೋಗ್ಬಾರ್ದು. ಒಂದು ದೃಢ ಸಂಕಲ್ಪ ಮಾಡಬೇಕು. ವಾನಪ್ರಸ್ಥಾಶ್ರಮ ಆದ್ಯ ಏನೋ ಸಂಸ್ಕಾರ ಉಳಿತೈತಿ. ಇಲ್ಲಾಂದ್ರೆ ನೀ ಅಷ್ಟು ದಿನ ಕೇಳಿದ್ರು ಮತ್ತು ಅದರ ಹಣಿಕೆ ಹಾಕೊಂತ ಹೋಗೋದು ಎಲ್ಲಿ ತಿಳಿಬೇಕು ನೀ? ತಿಳಿದಿಲ್ಲ ನಿನಗೆ. ವಿಷಯಗಳನ್ನು ಗಳಿಸಿ ವಿಷಯ ಭೋಗ ಮಾಡಿ ಸುಖ ಹೊಂದಿದವ್ರು ಯಾರದಾರ ಜಗತ್ತಿನಾಗ? ಅಲ್ಲೇ ಹೋಗೋದು, ಅದಕ್ಕೆ ಹೋಗೋದು. ಅಂದ್ರೆ ನೀವು ವಿಷಯದ ಇದ್ರ ಸಂಬಂಧ ಹೋಗೋದು. ಅದರಿಂದ ಸುಖ ಹೊಂದಬೇಕನ್ನೋ ಹುಚ್ಚು ಪ್ರಯತ್ನ ಐತೆ ನಿನಗೆ. ಯಾರು ಹೊಂದ್ಯಾರನ ಆ ಕ್ರಮದಿಂದ ವಿಷಯಗಳನ್ನು ಗಳಿಸಿ ವಿಷಯ ಭೋಗ ಮಾಡಿ ಸುಖ ಹೊಂದಿದವ್ರು ಜಗತ್ತಿನ ಇತಿಹಾಸದೊಳಗೆ ಕಂಡೀನ? ನಾ ಹೊಂತೇನಂದ್ರೆ ಹೋಗಂಗಾರೆ ಯಾರು ಬೇಡ ಅಂತ. ಒಂದನ್ನು ನೋಡಿ ಒಂದು ಇನ್ನೂ ಸಿಗ್ತೈತಿ ಅನ್ನೋ ಬುದ್ಧಿ ಹಂಗೆ ಐತಿ ಒಳಗೆ. ನಾಳೆ ಸಿಗ್ತೈತಿ, ಎಷ್ಟು ನಾಳೆಗಳದಾವು, ಎಷ್ಟು ಜನ್ಮಗಳು ಅದು. ಈ ಸುಖ ಹೊಂದೋ ಕ್ರಮ ಇದಲ್ಲ ಅನ್ನೋದು ಹೊಳಿಬೇಕಲ್ಲ ನಮ್ಗೆ. ಅದರಾಗ ಸುಖ ಸಿಕ್ಬಿಟ್ಟಿದ್ರೆ ನಾವು ಅಲ್ಲೇ ಎದ್ದು ಬಿಡ್ತಿದ್ದೇವಲ್ಲ. ನಮಗೆ ಅದಕ್ಕೆ ಬೇಕಾಗಿತ್ತದ. ಯಾಕ್ರಿ ಏನು ಕೊರತಿತ್ತು ಅವ್ರಿಗೆ? ಎಲ್ಲ ಥರದ ಅನುಕೂಲ ಇತ್ತಲ್ಲ. ಅದನ್ನು ಮಾಡ್ಕೊತ ಇದ್ದು ಬಿಟ್ಟಿದ್ರೆ ಊರು ಅಡ್ಡಾಡು ಕೆಲಸ ಏನಿತ್ತಪ್ಪ ನಮ್ಮದು? ನಮಗೂ ಇದ್ದಿತ್ತಿಲ್ಲ ಬಾಳೆ. ಎಲ್ಲ ಹೊಲ ಮನೆ ಎಲ್ಲ ಇತ್ತು. ಆದ್ರೆ ಅದರಿಂದ ಏನು ಲಾಭ ಐತೆ? ಅದ್ರಾಗ ಕಾಲ ಕಾಲ ಸತ್ವಾರ ಅದಕ್ಕೆ ಕೆಲಸ. ನನ್ನ ಮಕ್ಕಳು, ನನ್ನ ಮನೆ, ನನ್ನ ಹೊಲ ಅವಶ್ಯ ಗುರೂಪ ಅಂತ ತಿಳ್ಕೊಂಡ ಕರಡಿಯಂತೆ ತಬ್ಬಿಕೊಂಡು ಬರಿದೆ ಕೆಡುತ್ತಲೇನು ನಾನು ಅಂತ ಒಂದು ಕಡೆ ಹೇಳ. ತರುಣಿಸುತ್ತರು ಸತ್ಯವೆಂದು ಕರಡಿಯಂತೆ ತಬ್ಬಿಕೊಂಡು ಬರಿದೆ ಕೆಡುತ್ತಲಿಯನು ನಾನು. ಇದೇ ನನ್ನ ಸುಖದ, ಇದೇ ನನ್ನ ಸಂಪತ್ತಿದು ಅಂತ. ಅದ್ರ ಅಗಲಿ ಹೊಕ್ಕವ್ರಿ ಅವೆಲ್ಲ ತೋರಿಡಕ್ಕವು. ನಿನ್ನದನ್ನು ಶರೀರನ ನಿನ್ನ ಬಿಟ್ಟು ಹೋಗ್ತೈತಿ. ಇನ್ನುಳಿದ ವಸ್ತುಗಳ ಪಾಡಿ ಇದ್ರ ಮ್ಯಾಗ ಯಾಕೆ ಮೋಹ ಮಾಡ್ಕೊಂಡು ಕುಂತೀವಿ? ಆವ ನೆಲೆಯಿಂದ ಮೋಹವನ್ನು ಮಾಡುವರು ಮುಕ್ತಿ ಪಡೆಯದೆ ಮನುಜರು ಅಂತ. ನಿನ್ನೊಳಗೆ ಇದ್ದದ್ದನ್ನು ತಿಳ್ಕೊಂಡು ನೀ ಅನುಭವ ಮಾಡ್ಕೋದು ಬಿಟ್ಟು ಇದ್ರ ಏನು ಬರಸೈತೆ ಅಂತ ಇದ್ರ ಬೆನ್ನು ಹತ್ತೀವ ಅಂತ. ಇಷ್ಟೆಲ್ಲ ನೆನಪಿಗೆ ತಂದು ಕೊಟ್ಟರು ಅದನ್ನು ನೆನಪಿಗೆ ತಗೊಳ್ಬೇಕು ಅನ್ನೋದಿಲ್ಲ. ಮತ್ತು ಅಜ್ಞಾನ ಆವರಿಸಿ ಬಿಡ್ತೈತಿ ಅದ್ರ ಬೆನ್ನು ಹತ್ತಿ. ಜಗತ್ತೆಲ್ಲ ಆವರಿಸಿ ಬಿಟ್ಟೈತಿ. ನಿನ್ನ ಸುತ್ತಿರುವುದು ಎನ್ನಯ ಮಾಯೆ ಅಂತ. ಅದಿಲ್ಲ ಜಗವ ಸುತ್ತಿರುವುದು ಏನು ಪದ ಅನ್ನೋದಿಲ್ಲ ಅದನ್ನು. ನಿನ್ನಯ ಮಾಯೆ, ನಿನ್ನ ಸುತ್ತಿರುವುದು ಎನ್ನ ಮನ ನೋಡಯ್ಯ ಅಂತ ಅಕ್ಕ ಮಾದೇವಿನ ಹೇಳೋದನ್ನಲ್ಲ. ಅವ್ರ ವಚನ ಐತೆ ಅದು. ಜಗತ್ತೆಲ್ಲ ಸುತ್ತಿ ಐತಿ, ತುಂಬ್ಕೊಂಡು ಜಗತ್ತೆಲ್ಲ ಅಜ್ಞಾನದೊಳಗೆ ಬಿದ್ದು ಹೊಳ್ಳಾಡ್ತೈತಿ. ಆದ್ರೆ ನಾನು ಮಾತ್ರ ನಿನ್ನ ಇದು ಜಗತ್ತಿನ ಚಿಂತೆಯನ್ನು ಕೈಬಿಟ್ಟು ನಿನ್ನ ಕಡೆ ಲಕ್ಷ್ಯ ಐತಿ ನಂದಂತ ಹೇಳ್ಯಾರ ಅವರು. ಮನಸ್ಸು ಯಾವಾಗಲೂ ಇರುವಿಕೆ ಕಡೆ ಇರಬೇಕು, ತೋರಿಕೆ ಕಡೆ ಇರಬಾರ್ದು ಅಂತ. ಏನು ಲಾಭ ಇಲ್ಲ ಅಂತ ಅದ್ರಾಗ. ಅದ ಯಸಂದಾಗ ಇದ್ದವ ಏನು ಲಾಭ ಐತಿ? ಬರೇ ಮುಂಜಾನೆ ಸಂಜೆ ಮಟ್ಟ ಬರೇ ಅದ ಯಸಂದಾಗ ಅದಕ್ಕೆ ಬಂತು. ಆ ಯಸನ ಬಿಡೋದನ್ನು ನಿನ್ನಲ್ಲಿ ಇದ್ದದ್ದನ್ನು ನೋಡ್ಕೊ. ರೆಡಿ ಇದ್ದದ್ದಾಯ್ತು.
ದುಃಖರಹಿತ ಆಗ್ಬೇಕನ್ನೋಂಗಿದ್ರೆ ಬಗ್ಗೆ ನಿನ್ನಲ್ಲಿ ಇದ್ದದ್ದನ್ನು ನೀ ಯಾರು ಅನ್ನೋದು ಮೊದಲು ತಿಳ್ಕೊ. ಎಲ್ಲಿ ಹೋಗ್ಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ, ಯಾರಿಗೆ ಬೇಡ್ಕೋಬೇಕಾಗಿಲ್ಲ, ಯಾರಿಗೆ ದೈನಾಸ ಬಿಡಬೇಕಾಗಿಲ್ಲ. ನಿನ್ನದಾಗಿದ್ದನ್ನು ನೀವು ಹೊಂದಾಕ ಇಷ್ಟೇ ಯಾಕೋ ಏನು ಬಿಡೇ ಇಲ್ಲ. ಯಾಕ್ರಿ? ಸ್ವತಃ ನಿಂದದ ಸ್ವಯಂ ಸಿದ್ಧವಾದಂಥ ನಿನ್ನ ಸ್ವರೂಪನ ಅದು ಹೊಂದಾಕ. ಯಾರನ್ನ ಯಾಕೆ ಕೇಳ್ಬೇಕಾಗಿತ್ತು? ಏನು ಜಗತ್ತಿನ ವಸ್ತುಗಳ ಸಂಬಂಧ ನೀ ಅದನ್ನು ಕೊಡವಪ್ಪ ಇದನ್ನು ಕೊಡವಪ್ಪ ಅಂತೇಳಿ ರೆಡಿ ಇದ್ದದ್ದು ನೀನ ಅದ ಇದ್ದದ್ದನ್ನು ಯಾರು ಕೇಳ್ಬೇಕ್ರಿ ಅದನ್ನು? ಎಲ್ಲಿ ಹೋಗಿಲ್ಲ ಅದು. ಅದು ಕಡಿಮೆ ಆಗೋದನೂ ಅಲ್ಲ, ಏನು ಸವಿಯೋದೂ ಅಲ್ಲ. ಜಗತ್ತಿನ ಬೆನ್ನು ಹತ್ತಿ ಸುಖ ಹೊಂದಿದವ್ರು ಯಾರ್ದಾರು ತೋರಿಸು ನೀವು ನನಗೆ. ಇಲ್ಲಿ ತನಕ ನೀವು ಅದ್ರ ಬೆನ್ನು ಹತ್ತಿರಲ್ಲ ಸುಖ ಹೊಂದಿರಿನ ಅಂತಂದ್ರೆ ಹೊಂದಲಿಲ್ಲ ಅಂದ್ರೆ ಹಿಂದಿನವ್ರಿಗೆ ಏನು ಹೇಳೋರು ನೀವು? ಮತ್ತು ಅದ ದಾರಿ ತೋರಿಸೋದಿಲ್ಲ. ನೀವು ಅದ್ರಾಗ ಏನು ಇಲ್ಲ ಅಂತ ತಿಳಿದು ಹಿಂದೆ ಸರ್ಕೋರಿ, ಇನ್ನೊಬ್ಬರಿಗೆ ಅದ್ರ ದಾರಿ ತೋರಿಸ್ರಿ. ಮಹಾತ್ಮರೆಲ್ಲ ಅದರಿಂದ ಹಿಂದೆ ಸರ್ಕೊಂಡ್ರು, ಇನ್ನೊಬ್ಬರಿಗೆ ದಾರಿ ತೋರಿಸಿದ್ರು ಅವರು. ಹೌದಲ್ರಿ? ಇಲ್ಲಪ್ಪ ಅದ್ರಾಗ ಯಾಕೆ ಅಡ್ಡಾಡ್ತೀವಿ, ಸುಡ ದನಿ ಬೇಡ್ರಿ ಅಂತ, ನಿನ್ನೊಳಗೆ ಐತಿ ನೋಡ್ಕೊರಿ ಅಂತ ಎಚ್ಚರಗೊಳಿಸ್ಕೊಂತ ಬಂದ್ರಿಲ್ಲ. ತಾವು ಎಚ್ಚರ ಆದರು, ಇನ್ನೊಬ್ಬರಿಗೆ ಎಚ್ಚರಗೊಳಿಸಿದ್ರು. ನೋಡ್ಕೋರಿ, ಇನ್ನೂ ನೋಡ್ಕೋಬೇಕು ಅನ್ನೋದೈತಿ ಮುದುಕಾದ್ರು. ಮಹಾತ್ಮರ ದಾರಿ ಹಿಡಿಯವರು ಏನು ವಿಷಯ ಬಡ್ಕದ ದಾರಿ ಹಿಡಿಯವರು ನೋಡ್ಕೋರಿ. ಸುಣ್ಣದ ದಾರಿ ಬೇಕು ಏನು ಬಣ್ಣದ ದಾರಿ ಬೇಕು ಅಂತ. ಯಾವ ಮಹರ್ಷಿಗಳು ತಮ್ಮ ಮಕ್ಕಳು ಮರಿ ಬಾಳೆ ತಿದ್ದಕ್ಕೆ ಹೋದ್ರಿ ಅವರು? ನಮ್ಮಪ್ಪ ಬಾಳೆ ಸುದ್ದಿ ಮಾತಾಡ್ತಿದ್ದಾನ ಯಾರದಾರ ಮುಂದೆ? ನನ್ನ ಮನೆ, ನನ್ನ ಹೊಲ, ನನ್ನ ಮಕ್ಕಳು, ನನ್ನ ಅನ್ನೋ ಸಂಬಂಧ ಎಲ್ಲ ಯಾವ ಜನ್ಮದಾಗ ಹೋಗ್ಯಾವ, ಯಾವ ನಾನು ಅಲ್ಲ, ನನ್ನದು ಅಲ್ಲ ಅಂತ. ಈ ತೋರಿಕೆ ಒಳಗಿನ ಯಾವುದೂ ನಾನಲ್ಲ. ಜಗದೊಳು ನನ್ನ ಔಷಧ ಬೇಡ ಅಂದಾರೆಲ್ಲ. ಈ ಜಗತ್ತಿನಂದ ಎಲ್ಲ ಸಂಬಂಧ ಹರ್ಕೊಂಡ್ಬಿಡಿದನೆಲ್ಲ, ಬೇಡಪ್ಪ ನಮಗೆ. ಮತ್ತೆ ಹೇಳ್ಕೊಂಬರ್ತೈತಿ, ಇದು ನಂದು ಅಂದ್ಕೂಡೆ ಹೆಂಗೈತೆ ನೋಡಿ ಬರುವಂತ ತಡಿ ಅಂತೇಳಿ. ನನ್ನ ಜಗ ಹೆಂಗೈತೆ, ಎಲ್ಲಿ ಹೋಗೈತೆ, ನನ್ನ ಹೊಲ ಹೆಂಗೈತೆ, ನನ್ನ ಮನೆ ಹೆಂಗಾಗೈತೆ, ನನ್ನ ಮಕ್ಕಳು ಹೆಂಗಾಗ್ಯಾವ ನೋಡ್ಬೇಕಂತ ನನ್ನದನ್ನೋದು ಐತಂದ್ರೆ ಬಂದು ಬಿಡ್ತೈತಿ ನೋಡ್ರಿ. ಅದು ಹೇಳ್ಕೊಂಡು ಬರ್ತೈತೆ ಅಲ್ಲಿಗೆ. ಏನು ಈ ತೋರಿ ಹಿಡ್ಗೋದು ಯಾವುದು ನನ್ನದಲ್ಲ, ನಾನೂ ಅಲ್ಲ. ಹಂಗೆ ತಿಳ್ಕೊಂಡು ಯಾವ ಸಂಬಂಧ ತಪ್ಪಿಸ್ಕೊಂಡ ನಾವು ಆರಾಮಿರ್ತಾನೆ. ನಾನು ನನ್ನದು ಎನ್ನದೆ ಯಾವ ಮನುಜನು ನಡೆಯುವನು, ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು. ಯಾವುದು ತೋರಿಕೆ ಒಳಗಿಂದ ನಾನು ಅಲ್ಲ, ನನ್ನದು ಅಲ್ಲಪ್ಪ. ತೋರಿಡುವುದು ಯಾವುದೂ ನಾನಲ್ಲ. ಯಾವಾಗಲೂ ಇದಕ್ಕೆಲ್ಲ ಆಧಾರವಾಗಿರ್ತಕ್ಕಂಥ ಇರು ನಾನು, ಆನಂದ ಸ್ವರೂಪ ನಾನು. ಅನ್ಯ ಭಾವನೆಗಳನ್ನೆಲ್ಲ ಎಳೆದು ತಾನೇ ತಾನಾಗಿ ಉಳ್ಕೊಂಡಾಗ ನೆಮ್ಮದಿ ನೋಡು. ಇದ್ದ ಸಮಾಧಾನ ಕೆಡಿಸ್ಕೊಂಡು ಅನ್ಯ ಕಲ್ಪನೆಗಳನ್ನು, ಅನ್ಯ ಭಾವನೆಗಳನ್ನು ಮಾಡೀನಿ. ಸದ್ದ ಅನ್ಯ ಭಾವನೆಗಳನ್ನು ಸರಸ ಇದ್ದ ವಸ್ತುವಿನ ಅನುಭವ ನಿನಗೆ ಐತೆ, ಇದು ರೆಡಿ ಇದ್ದದ್ದು ಐತೆ. ಅದರ ಅಭ್ಯಾಸ ನಾವು ಮಾಡಬೇಕಾಗೈತಿ. ಸುಖಿ ಆಗ್ಬೇಕನ್ನೋರು ಲೌಕಿಕ ರೀತಿಯಿಂದ ಸುಖಿ ಆಗ್ಲಿಕ್ಕೆ ಬರ್ತೈತೇನ್ರಿ? ಜಗತ್ತಿನಾಗ ಏನು ಮಾಡಿದ್ರೆ ನಿನಗೆ ಸುಖ ಸಿಗ್ತೈತೆ ಹೇಳು? ಹಿಂಗಾದ್ರೆ ಸುಖ ಸಿಗ್ತೇವೆ ಅಂಥವೆಲ್ಲ ನಿನಗೆ ಒದಗಿಸ್ತೇವೆ. ಆರಾಮಿರಿ ನೀವು. ಸಾಂಗ್ಟ ಆಯ್ತು ನನಗೆ ಅನ್ನಕೋಬೇಡ. ಎಂಥ ಬೇಕಂತ ಶರೀರ ತಗೋ, ಎಷ್ಟು ಬೇಕಷ್ಟು ಸೌಕರ್ಯಕ್ಕೆ ತಗೋ. ಹೇಗ್ರಿ? ಎಲ್ಲ ಥರದ ಅನುಕೂಲತೆಗೆ ತಗೋ. ನೀವು ಇದೆಲ್ಲ ಅನ್ನೋಂಗಿಲ್ಲ ನಿನ್ನ ಜೀವನದಾಗ. ಏನಪ್ಪ ಎಲ್ಲ ಥರದ ಸೌಖ್ಯ ಐತಿ. ಆರಾಮನ ಬೇಸರ ಆಯ್ತು ಹಾಕೋಬೇಡ ನೀನೆಲ್ಲ. ಇಷ್ಟಿದ್ರೂ ಎಲ್ಲ ಬೇಸರ ಆಯ್ತಪ್ಪ ನನ್ನ ಜೀವನ. ಸೌಕರ್ಯಕ್ಕೆ ಬೇಸರ ಆಕೈತಿಲ್ಲ, ಜೀವನ ಬೇಸರ ಆಗ್ತಾ ಇದಿಲ್ಲ. ಇಷ್ಟೆಲ್ಲ ಬಳಗಿದ್ರು ಬೇಸರ ಆಗ್ತದೆ ಜೀವನ.
ಯಾಕೆ ಅದ್ರಾಗ ಏನೂ ಇಲ್ಲ. ಈಗ ನಾವು ಬ್ಯಾಸರಿಕೆ ಕಳ್ಕೋಬೇಕಾಗೈತಿ. ಅದನ್ನು ಬಿಟ್ಕೊಟ್ಟು ಬಂತು ಬ್ಯಾಸರಿಕೆ ಹೊಂದುವ ವ್ಯವಹಾರ ನಡೆಸಿವಿ. ಏನು ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಭೋಗದಿಂದ ಬ್ಯಾಸರಿಕೆ ಆಯ್ತು, ಬ್ಯಾಸರಿಕೆ ಹೋತು ಹೇಳ್ರಿ. ಎಚ್ಚರ ಆದ ಕೂಡ ಚಲೋ ಆತ್ರಿ ವ್ಯಾಪಾರ. ಏನು ಲಾಭ ಐತಿ ನನಗೆ ಆ ವ್ಯಾಪಾರದಿಂದ? ಲಾಭ ಇಲ್ಲದ ವ್ಯಾಪಾರ. ಮುಂಜಾನೆ ಸಂಜೆ ಮಠ ಒಂದು ಪೈಸಾ ಲಾಭ ಇಲ್ಲ ನಿನಗೆ. ಬರೀ ಅದ ವ್ಯಾಪಾರ ಮಾಡಿದ್ರೆ ದಿವಾಳಿ ತೆಗಿಬೇಕೈತಿ ನಿನ್ನ ವ್ಯಾಪಾರ. ಏನು ಲಾಭ? ಲಾಭ ಇದ್ರೆ ಮಾಡಬೇಕು. ಈಗ ವ್ಯಾಪಾರಿ ಮಾಡ್ಬೇಕ ನಾವು ಇವತ್ತು ಎಲ್ಲ ರಾತ್ರಿ ಅದಕ್ಕೆ ಎಲ್ಲ ಮುಗಿದಿಂದ ಇದನ್ನು ತೆಗಿತಾನ ಯಾಕ್ರಿ ಜಮಾ ಖರ್ಚು. ಅದ್ರಾಗ ಒಂದು ಲಾಭ ಉಳಿಯಾಕತ್ರ ಒಂದೇ ದಿನ ಅದನ್ನು ಮುಂದುವರಿಸ್ತಾನೆ. ಒಂದಿನ ಮೇಲೆ 2 ದಿನ ಬಿಟ್ಟು ನೋಡಿಕೊಂಡು ಏನೂ ಲಾಭ ಆಗಲಿಲ್ಲ ಅಂದ್ರೆ ಬಂದ್ ಮಾಡಿಬಿಡಪ್ಪ ಇನ್ನು ಸಾಕಿನಂತ. ಹೌದಿಲ್ಲ? ಹಂಗೆ ನಾವು ಮಾಡುವ ವ್ಯಾಪಾರ ನೋಡ್ಕೊಂಡು ಮಾಡತ್ತಿಲ್ಲ ನಾವು. ಹೌದಿಲ್ಲ? ಹಂಗೆ ಎಲ್ಲರೂ ಮಾಡ್ತಾರ ದಿನ ಏನು ಮಾಡಿ ಏನು ಲಾಭ ಆಗೈತೆ? ಅವ ಮಾಡ್ತಾನಂತ ನೀನು ಕೂಟ್ರು ಬೆನ್ನು ಐತಿ ನೀನು ಕೂಟ. ಗತಾನುಗತಿಕೋ ಲೋಕ ಅಂದು ಒಂದೇ ನಿಯತಿ. ನಾವೆಲ್ಲ ಕಣ್ಣು ಮುಚ್ಕೊಂಡು ಹೊಂಟು ಬಿಟ್ಟೇವಿ. ಕೂಟ್ರು ಬೆನ್ನು ಹತ್ತಿ ಏನು ಶಕ್ತಿ ನಿನಗಿದ್ರಾಗ? ಇಲ್ಲಿ ತನಕ ಮಾಡಿದಲ್ಲ, ಏನು ಕಂಡಿಪ್ಪ? ಮನುಷ್ಯನ ಜನ್ಮಕ್ಕೂ ಬಂದ ಮ್ಯಾಗ ಬರೇ ಇದನ್ನ ಮಾಡಿದಲ್ಲ, ವಿಷಯ ಸಂಗ್ರಹ ವಿಷಯ ಭೋಗದ ವ್ಯವಹಾರ. ಏನು ಕಂಡಿ? ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ? ಇದಾಗೋದಿಲ್ಲ ಸಾಯಿ ತನಕ ಸಂಸಾರದೊಳಗೆ ಗಂಡ ಹಾಕೊಂಡಿ ಅಂತ. ಗಂಡನ್ಯಾಗ ಸುಖ ಸಿಗ್ತೈತಿ, ಹೆಣ್ಣನ್ಯಾಗ ಸುಖ ಸಿಗ್ತೈತಿ. ಹೆಣ್ಣು ಗಂಡು ಸುಖ ಕೊಟ್ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರಲ್ಲ. ಯಾಕೆ ಸುಖ ಆಗಿಲ್ಲ? ಎಲ್ಲ ಆಯ್ತಲ್ಲ, ನಿನಗೇನು ಬೇಕಾಗಿತ್ತು ಅದರ ಸಿಕ್ಕ ಮ್ಯಾಗ ಬ್ಯಾಸರ ಯಾಕೆ ಆತಂತಿ? ಮತ್ತೇನು ಬೇಕಪ್ಪ ನಿನಗೆ? ಮತ್ತೆ ಬಂದಪ್ಪ ಎದಕ್ಕೆ ಬಂದಿಪ್ಪ? ಎಲ್ಲ ಥರದ ಅನುಕೂಲ ಮಾಡಿಕೊಟ್ಟಿದ್ದೀವಿ, ಮತ್ತೆ ಯಾಕೆ ಬಂದಿ ನೀನು? ಏನು ಬಿಡ್ರಿ, ಅದ್ರಾಗ ಏನು ಇಲ್ಲ ಬಿಡ್ರಿ. ಮತ್ತು ನೀನೇ ಎಲ್ಲ ಕಲ್ಪಿಸ್ಕೊಂಡವ, ತಾನೇ ಕಲ್ಪಿಸ್ಕೊಂಡಾನಿಲ್ಲೋ ಅದನ್ನು. ತಾನೇ ಅದ್ರಾಗ ಸುಖ ಬುದ್ಧಿ ಕಲ್ಪಿಸ್ಕೊಂಡು ತಾನೇ ಅದ್ರ ಬೆನ್ನತ್ತಿ ತಾನೇ ಬ್ಯಾಸರಿಕೆ ಹೊಂದಿ ಕೈ ಬಿಡ್ತಾನೆ. ಮತ್ತು ಎಲ್ಲಿ ವಿಶ್ರಾಂತಿ ಅಂತಾನೆ? ಇದನ್ನೆಲ್ಲ ತಾನು ಕಲ್ಪಿಸ್ಕೊಂಡದ್ದೆಲ್ಲ ಅಡಗಿಸಿ ತನ್ನೊಳಗೆ ತಾನು ವಿಶ್ರಾಂತಿಯನ್ನು ಹೊಂತಾನೆ. ಇದು ಹೊಳಿವಲ್ಲ ನಮ್ಗೆ. ಏನು ಈ ಭ್ರಾಂತಿ, ವಾಸನಾ ಭ್ರಾಂತಿ ಏನೈತಿಲ್ಲ, ಮತ್ತೆ ನಮ್ಮನ್ನು ಅದನ್ನು ಹಂಗೆ ಮಾಡಾಕಿಸ್ತದೆ. ಅಂಥ ಸಂಘದಿಂದ ಅದು ಗಟ್ಟಿ ಆಗ್ಬಿಟ್ಟೈತೆ ಭ್ರಾಂತಿ. ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ಭ್ರಾಂತಿ ನಾಶ ಮಾಡ್ಕೋಬೇಕಾತಂದ್ರೆ ಯಾರು ಅದನ್ನು ನಾಶ ಮಾಡ್ಕೊಂಡು ಅವ್ರ ಸಂಘ ಮಾಡೋ ಅಂಥ ವಿಚಾರಗಳನ್ನು ಕೇಳು, ಮನನ ಮಾಡೋ, ನಿಧಿಧ್ಯಾಸನವನ್ನು ಮಾಡು. ಆ ವಿಚಾರದ ಪ್ರಾಬಲ್ಯ ನಿನ್ನಲ್ಲಿ ಜಾಸ್ತಿ ಆತಂದ್ರೆ ಈ ವಿಚಾರ ಎಲ್ಲ ತಾನೇ ಹೋಗ್ಬಿಡ್ತು. ಅದು ಬಲಿಬೇಕು. ಆತ್ಮವಿಚಾರ ಬಲ್ಕೊಂತ ಹೋದಾಗ ಇದು ಅನಾತ್ಮ ವಿಚಾರ ಎಲ್ಲ ಕಡಿಮೆ ಅಂತ ಹೋಗ್ಬೇಕು ನೋಡ್ರಿ. ಸತತ ಎಡೆಬಿಡದೆ ಮಾಡಿದಾಗ ಅದು ಬಲಿತೈತೆ. ನಾವು ಹಗಲಿರುಳೆನ್ನದೆ ತನ್ನ ತಾನು ಎಡೆಬಿಡದೆ ಆರೈಲು ಅರಿಯದ ಆತನಿಗೆ ಪಡೆಯುವುದಾಗದು ನಿಜ ಸುಖವಾದ. ಅನಾತ್ಮ ವಿಚಾರ ಎಲ್ಲ ಬಂದಾಗ್ಬಿಡ್ತದೆ. ಆತ್ಮವಿಚಾರದ ಅಭ್ಯಾಸ ಸತತ ನಡೀತೆ ಅಂದ್ರೆ ಇದು ಆತ್ಮವಿಚಾರ ಬಂದಾತಂದ್ರೆ ಅನಾತ್ಮ ವಿಚಾರ ಹೊಕ್ಬಿಡ್ತೈತಿ. ಅದನ್ನು ಸುಳ್ತಿ ಅಂದ್ರೆ ಅದರ ಇದು ಚಲೋ ಹೋಗ್ತೈತಿ. ಅದ್ರಾಗ ಕಾಲ ಕಳೆದೋಕಿ ಆಯುಷ್ಯ ಎಲ್ಲದಿಂದ ಅದ್ರಾಗ ಹೋಗ್ತೈತಿ ಅನಾತ್ಮ ವಿಚಾರದಾಗ. ಅದಕ್ಕೆ ಅದು ಹೋಗದಂಗೆ ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗಿರ್ಬೇಕು. ನಿರಂತರ ಒಳಗೆ ಬಿಟ್ಟು ಬಿಡದ ಸಾವು ಬರೋವರೆಗೂ, ನಿದ್ದೆ ಬರೋವರೆಗೂ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ ವೇದಗಳು ಸಾರ್ತವೆ. ಸ್ವಲ್ಪ ಅದ್ರಾಗ ಬಿಟ್ಟೆ ಅಂದ್ರೆ ಸಂಧಿ ಕೊಟ್ಟೆ ಅಂದ್ರೆ ಅದು ಬಂದು ಹೊಕ್ಬಿಡ್ತೈತಿ. ಅದ್ರಲ್ಲಿ ಹೊಕ್ಕ ಇದನ್ನು ಮರೆಸಿ ಬಿಡ್ತೈತಿ ನೋಡೋದು. ಅದ್ರಾಗ ಮತ್ತೆ ಅದ್ರಾಗ ಹೋಗಾಕ ಭಾಳ ದಿನ ಆತ್ಮ ಬಿಟ್ಟು ನಾವು ಹೋಗುಲ್ಲ. ಅದು ಮತ್ತು ಇದ ಚಾಳಿನ ಮತ್ತು ಅದು ಸಂಸ್ಕಾರ ಬಲ. ಈ ಅಭ್ಯಾಸ ಸಂಸ್ಕಾರ ಇತ್ತಂದ್ರೆ ಹೆಂಗಾಕಿತ್ತು? ಆಟೋಮೆಟಿಕ್ ಅದ್ರ ಮ್ಯಾಗಿನ ಆಸಕ್ತಿ ಕಡಿಮೆ ಅಂತ ಬರ್ತೈತಿ. ಅದಕ್ಕೆ ಅಭ್ಯಾಸದಿಂದ ಇದು ಸಾಧ್ಯತೆ. ಒಂದೇ ದಿನ ಹೇಳಿದ ಕೇಳ ಆಗೋದಿಲ್ಲ. ಅದರಂತೆ ನೀ ಇರಕ್ಕೆ ಕಲಿಬೇಕಲ್ಲ. ಆ ಭಾವದಾಗಿದ್ರೆ ಅಡ್ಡಿ ಇಲ್ಲ. ಏನು
ಇಲ್ಲಿ ತನಕ ಅದರಿಂದ ಸುಖ ಸಿಗ್ತೈತೆ ಅಂತ ಏನೆಲ್ಲ ಕರ್ಮಗಳನ್ನು ಮಾಡಿದೆಯಲ್ಲ, ಅದರಿಂದ ಏನಾಯ್ತು ಅಂದ್ರೆ ಧನವೂ ಆತಿಲ್ಲ, ಸಾಕಷ್ಟು ದುಡ್ದಿಪ್ಪ. ಮುದುಕಾಗೋ ಮಠ ಬಡ್ಕೊಂಡಿಲ್ಲ ಬಾಳೆಕ. ಅದರಿಂದ ಮತ್ತಟ್ಟು ಜೀವ ಭಾವ ಗಟ್ಟಿ ಆಗತ್ತೆ, ಅದ್ರಾಗ ಸುಖ ಬುದ್ಧಿ ಸತ್ಯತ್ವ ಬುದ್ಧಿ ಮತ್ತಟ್ಟು ಗಟ್ಟಿ ಆಗ್ತಿಲ್ಲ. ಮಾಡಿ 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 ಇದ ಬಾಳೆನ ಕರೆ ಇದು ಹಿಂಗೆ ಇರ್ತೈತೆ. ಶರೀರ ಬಿಡೋ ಮಠ ಅದನ್ನು ಗಟ್ಟಿ ಮಾಡ್ಕೊಂಡು ಕುಂತೀವಿ ನಾವು. ಎಂದ ಇದ್ರಾಗ ದೋಷ ದರ್ಶನ ಆಗ್ಬೇಕು. ಇರುವ ಮಠ ಬರೇ ಇದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಬರೇ ಇದ್ರ ಬೆನ್ನು ಹತ್ತಿದೆ. ಇದ್ರ ಬಗ್ಗೆ ವಿಚಾರನ ಮಾಡಲಿಲ್ಲ. ನೀನೂ ಹೇಳಿಲ್ಲ, ನೀನೂ ವಿಚಾರ ಮಾಡಿಲ್ಲ, ಹೇಳೋದವ್ರ ಮಾತನ್ನು ಕೇಳಿಲ್ಲ. ಎಂದು ಉದ್ಧಾರ ಆಗ್ಬೇಕು? ಇಲ್ಲಿ ತನಕ ಸಾಕಷ್ಟು ಕರ್ಮೋಪಾಸನೆಗಳನ್ನು ಮಾಡಿದ್ದೀವಿ, ಅದರಿಂದ ಏನೂ ಆಗಿಲ್ಲ ಅನ್ನೋದನ್ನು ವಿಚಾರಸಾಗರದೊಳಗೆ ಶುಭ ಸಂತತಿ ರಾಜನ ಮಕ್ಕಳು ಹೇಳಿದ್ದನ್ನು ಕೇಳ್ತೀರಿ. ಹೌದಿಲ್ಲ? ತತ್ವದೃಷ್ಟಿ, ತರ್ಕದೃಷ್ಟಿ, ಅದೃಷ್ಟಿ ಅಂತ ಜಗತ್ತಿನಾಗ ಒಂದು ಉಳಿಲಿಲ್ಲ ಅವ್ರು ಮಾಡಬೇಕಾದದ್ದು. ಕರ್ಮೋಪಾಸನೆಗಳನ್ನು ಮಾಡಿದರು, ಅದರಿಂದ ಏನೂ ನಮಗೆ ಲಾಭ ಇಲ್ಲ ಅನ್ನೋದು ವ್ಯಕ್ತಪಡಿಸಿದರು. ಎಂತೆಂಥವ್ರ ನೀ ಯಾಕೆ ತಪ್ಪಲ್ಲ, ಇನ್ನು ನೀ ಅದನ್ನು ಮಾಡ್ಬೇಕಂತೇಳಿ ಈಗ ನಾನು ಯಾಕ್ರಿ ಎಷ್ಟು ಪ್ರಯತ್ನ, ಅದ್ಭುತ ಪ್ರಯತ್ನ ಮಾಡ್ಯಾರ ಇದರಿಂದ ಸುಖ ಹೊಂದಬೇಕಂತ. ಆಗಿಲ್ಲ, ಯಾವ ಕರ್ಮದಿಂದನೂ ಆಗೋದಿಲ್ಲ ಏನು. ಅದಕ್ಕೆ ಜ್ಞಾನದಿಂದನೇ ಆಗುವಂಥದ್ದು ಇದು. ಜ್ಞಾನ ದೇವತು ಕೈವಲ್ಯಂ ನತು ಕರ್ಮನ ಅಂತ. ಯಾವ ಕರ್ಮದ ಫಲನೂ ಅಲ್ಲ, ಯಾವುದೇ ಕರ್ಮದ ಫಲ ಅನಿತ್ಯದ. ಇದು ನಿತ್ಯ ಸುಖ, ಯಾವುದೇ ಕರ್ಮದ ಫಲ ಅಲ್ಲ. ಅದು ಜ್ಞಾನದಿಂದ ಯಾವಾಗಲೂ ರೆಡಿ ಇದ್ದದ್ದು ಏನು. ಅದಕ್ಕೆ ಜ್ಞಾನಕ್ಕೆ ನಾವು ಮುಖ ಕೊಡಬೇಕಾಗೈತಿ. ಶಿವಾನಂದರು ಏನು ಮಾಡಿದರು? ಬುದ್ಧನಂಗೆ ಮಾಡಿದರು, ಏನು ಮತ್ತೆ ಯಾರಂಗೆ ಮಾಡಿದರು ಅವರು? ಬೇಕಾದೈತೆ ಅಂದರು, ಬೇಕಾದಷ್ಟು ಅರಸೊತ್ತಿಗೆ ಐತೆ ಅಂದರು, ಬುದ್ಧ ಮನಸ್ಸು ಮಾಡಲಿಲ್ಲ ಅದಕ್ಕೆ. ಹೌದಿಲ್ಲ? ಬಿಟ್ಟ ಹೊಳ್ಳಿ ನೋಡಲಿಲ್ಲ ಅದನ್ನು. ನಾವು ಯಾಕೆ ಹೆಂಗೆ ಬಿಡ್ಲಿ ಯಪ್ಪ, ಇದು ನಾನು ಹಿಂದಿಂದೆಲ್ಲ ನೆನಪು ಮಾಡ್ತಿರ್ತದೆ ಬಿಡಿ, ನಮ್ದು ಹಂಗಿತ್ತು, ನಂದು ಹಿಂಗಿತ್ತು, ಅದನ್ನು ಮಾಡಿ ಮತ್ತಟ್ಟು ಮುಕ್ಕಳ್ಯಾಕೆ ಊಟ ಬಿಡ್ಕೊಳ್ಳೋ ನೀವು. ಏನು ನಾವು ಎಲ್ಲಿ ಐತಿ ನಿಂದ ನಡ್ಬರ್ಕ್ ಬಂದದ್ದು, ನಡ್ಬರ್ಕ್ ಹೋಗೋದು. ನಿನ್ನು ಅನ್ನೋದು ಯಾವುದು ಇಲ್ಲ. ನಾನು ನನ್ನದು ಅನ್ನೋದು ಈ ಜಗತ್ತು ತೋರಿಕೆ ಒಳಗಿಂದ ಯಾವುದು ನಾನಲ್ಲ, ನನ್ನದು ಅಲ್ಲ. ನನ್ನಲ್ಲಿ ತೋರಿ ಎಡಗ್ತೈತಿ ಮಿಥ್ಯಾ ವಸ್ತುಗಳವಲ್ಲ. ಅದು ಅಡಗಿದಾಗೂ ನಾನು ಅದೇನೆ, ತೋರುವಾಗೂ ನಾನು ಅದೇನೆ. ಯಾವಾಗಲೂ ಇದ್ದ ವಸ್ತು ನಾವು, ಅದು ಸತ್ಯ ವಸ್ತು. ಅದರ ಅನುಭವವನ್ನು ನೀವು ಮಾಡ್ಕೊ, ಅಂದಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ ನೀನು. ಯಾವ ಜೀವನ ವೃತ್ತಿ ಮೊದಲಿನಿಂದನೂ ಈ ಕಡೆ ಇರ್ತೈತಿ, ಈ ಕಡೆ ಹರಿತಿರ್ತೈತಿ, ಅವ್ರ ಸನ್ಯಾಸ ಜೀವನಕ್ಕೆ ಬರ್ತಾರೆ. ಈ ಸಂಸ್ಕಾರ ಇತ್ತಂದ್ರೆ ಏನು ತ್ಯಾಗ ಜೀವನಕ್ಕೆ ಬರ್ತಾರೆ ಅವರೆಲ್ಲ. ಇಲ್ಲ ಇನ್ನು ಪ್ರವೃತ್ತಿ ಅದರಾಗೆ ವಯಸ್ಸಾದಂಗೆ ಹೆಚ್ಚಾಗತೈತೆ. ಅಂದ್ರೆ ಇನ್ನು ವಯಸ್ಸಿದ್ದಾಗ ಆಗಲಿಲ್ಲಪ್ಪ, ಇಷ್ಟು ಬಳಕೆ ಬಿಡ್ಬೋದು ನೀನು. ವಯಸ್ಸಾದ್ಮ್ಯಾಗ ಚಲೋ ಆಯ್ತು ನೋಡಿರಿ. ಖರೇನ ಹಂಗೆ ಐತ್ರಿ ಅದು. ಏನು ವಯಸ್ಸಿದ್ದಾಗ ಏನೋ ಅಷ್ಟು ಇದನ್ನು ಮಾಡೋಣ ಆಗಲಿಲ್ಲ, ವಯಸ್ಸಾದಂಗೆ ಬಾಳೆದು ಇದು ತೊಗೊಂತೀನಿ ನೋಡಿರಿ. ಮತ್ತೊಂದು ಹೆಸನೇ ಇಲ್ರಿ, ಅವ್ನು ಮಾತಾಡ್ರಿ ಅದ ಸುದ್ದಿನ ತೆಗಿತಿದ್ವಿ. ಬಾಳೆ ಸುದ್ದಿನ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಹೊಲ ಬರೀ ಇದ್ರಾಗ ಕಾಲ ಕಳೆದು ಸತ್ತು ಹೋದ್ ಕೆಲಸ. ಏನು ವ್ಯರ್ಥ ಆಗ್ತಿಲ್ವ ನಿನ್ನ ಜೀವನ? ಏನು ಒಬ್ಬರು ತೆಗಿತೀರಪ್ಪ ಇದು ಸುದ್ದಿ? ಮತ್ತೆ ಎಳೆದ ಮಠ ನಾಳೆ ಎಳಕ್ಕೆ ಬಂದಾಗ ಇದ್ರ ಸುದ್ದಿ ಹೋದ್ರೆ ಅದು ಕೇಳುವುದು. ಹೊಳ್ಳಿ ಒಬ್ಬರ ಇದ್ರ ಬಗ್ಗೆ ಕೇಳಿದ್ದನ್ನು ಮನನ ಮಾಡ್ಬೇಕನ್ನ ನಾವು ಏನು ಕೇಳಿದ್ದೀವಿ ಅದ್ರ ಬಗ್ಗೆ ಒಬ್ರಿಗೊಬ್ರು ಚರ್ಚೆ ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ಬಾಕಿ ಸುದ್ದಿ ಕೇಳಿ ಮತ್ತು ಅದ್ರ ಬಗ್ಗೆ ಅದನ್ನು ಪ್ರಚಾರ ಮಾಡ್ತಾನೆ ಅದನ್ನು. ಹೌದಿಲ್ಲ? ಇದನ್ನು ಒಟ್ಟ ಸುದ್ದಿನ ತೆಗೆದಿಲ್ಲ, ಬೇಡ ಪಡೆಯೋದಂತ ಉದಾಸೀನ ಆಗಿಬಿಡ್ತಾನೆ. ಇದ್ರ ಬಗ್ಗೆ ವೈರಾಗ್ಯ ಬರ್ತೈತೆ ನಮಗೆ. ಬೇಕಾಗಿಲ್ಲ ಇದು. ಬೇಕಾದದ್ದಿತ್ತಂದ್ರೆ ಎಷ್ಟು ಅದ್ರ ಬಗ್ಗೆ
ಹೊಳ್ಳಿ ಚರ್ಚೆ ಮಾಡ್ತೀನಿ ನೋಡು. ಆ ಸುದ್ದಿ ಬೇಕಾದದ್ದಿತ್ತಂದ್ರೆ ಅದ್ರಾಗ ಕಾಲು ಕಳೀತಿ. ಬಾಳೆ ಸುದ್ದಿಯಾಗ ಕಾಲು ಕಳೆದಿ ಎದಕ್ಕೆ ಬಂತು ಕೆಲಸ? ಏನು ಲಾಭ ಆಯ್ತು ನಿನಗೆ? ಇದ್ರಾಗ ಕಳೆದಿದ್ರೆ ಹೆಂಗಾಕಿತ್ತು? ಅದ ವೇಳೆ ಇದಕ್ಕೆ ಸದುಪಯೋಗ ಮಾಡ್ಕೊಂಡಿದ್ರೆ ಹೆಂಗಾಕಿತ್ತು? ಆತ್ಮಚಿಂತನದ ಅಭ್ಯಾಸದಾಗ ಕಳೆದಿದ್ರೆ ಜನ್ಮ ಸಾರ್ಥಕ ಆಗಬೇಕಿತ್ತು. ನಾವೆಲ್ಲ ಅಧಿಕಾರಿಗಳಿಲ್ಲ, ಅದಕ್ಕೆ ನಮಗಿದು ಅನುಭವಕ್ಕೆ ಬರುವಲ್ಲ. ನಮಗೆ ಇದು ಅಧಿಕಾರಿ ಇದ್ದವಾಗಿದೆ ಅನುಭವಕ್ಕೆ ಬರ್ತೈತೆ ನೋಡ್ರಿ. ಏನು ವೇದಾಂತಕ್ಕೆ ಅಧಿಕಾರಿ ಯಾರು ಅಂದರೆ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಂಡವ. ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ ಇವನ್ನ ಕ್ರಮವತ್ತ ಅಭ್ಯಾಸ ಮಾಡಿ ಅದನ್ನು ಅನುಭವಕ್ಕೆ ತಗೊಂಡವ. ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಂಡವ. ವಿಧಿಗನುಸಾರವಾಗಿ ನಾವು ಅಭ್ಯಾಸ ಮಾಡಿಲ್ಲ, ಕ್ರಮವತ್ತು ಮಾಡಿಲ್ಲ. ವಿಧಿವತ್ ಅಧೀತ ವೇದಾಂತ ನಿಷ್ಠಾಪರಣ ಆಗಿರಬೇಕು. ಅಂದರೆ ವಿಧಿ ಅಂದರೆ ಇದೆ, ವಿವೇಕ ವೈರಾಗ್ಯದಿಂದ ಬಂದು ಮುಮುಕ್ಷತ್ವದ ಹಸು ಒಲವು ಬೇಕಲ್ಲ, ಹಂಗೆ ಅದನ್ನು ಉತ್ಕಟ ಇಚ್ಛೆಯಿಂದ ಇದನ್ನು ಕೇಳಿದರೆ ಇದು ನಮಗೆ ಫಲಿಸ್ತೈತಿ. ಏನು ನಾವೊಂದು ಉದ್ದೇಶ ಇಟ್ಕೊಂಡು ಬಂದದ್ದ ಬೇರೆ, ಇದಕ್ಕಾಗಿ ಬಂದಿಲ್ಲ ಬಿಡ್ರಿ ನಾವು ಅಂತ. ನಮ್ಮ ಬಹಳ ನೆಟ್ಟಗಾಗಲಿ ಅಂತ, ಏನೋ ಇವರಿಂದ ನಮಗೆಲ್ಲ ಥರದ ಕಲ್ಯಾಣಕ್ಕವು ಸ್ವಾಮಿಗಳು ಚಲೋ ಅದಾರು, ಭೇಟಿ ಆದರೆ ಎಲ್ಲ ನಿವಾರಣೆ ಆಗ್ತೈತೆ ಅಂತ ಬಂದೀವಪ್ಪ ನಾವು. ಹೌದಿಲ್ಲ? ಇದು ಯಾವ ಬೇಕಾಗೈತಿ ನಮಗೆ? ಹೌದಿಲ್ಲ? ಎಲ್ಲ ಬಿಟ್ಟು ಹೋಗೋದು ನಮಗೆ ಬೇಕಾಗಿಲ್ಲಪ್ಪ. ಇವನ್ನ ಹಿಡ್ಕೊಂಡ ಹೊಂದ್ಬೇಕು ನಾವು. ಇವೆಲ್ಲ ನಮಗೆ ಅನುಕೂಲ ಆಗ್ತಾವೆ, ಇವ ಸುಖ ಕೊಡ್ತಾವ ಅನ್ನೋ ತಿಳುವಳಿಕೆ ಕಲ್ಪಿಸ್ಕೊಂಡಿನಿ. ಯಾವಾಗಲಲ್ಲಿ ಐತೆ ಅಂತ ಹಿಂಗೆ ಅವುಗಳಲ್ಲಿ ಜಾರಿದ್ರೆ ಅವುಗಳಲ್ಲಿ ಅನುಕೂಲ ಇದ್ದವ್ರೆ ಆರಾಮದನ್ನ ಕೇಳವು. ಏನು ಅದರಿಂದ ಸುಖ ಸಿಕ್ಕೈತಿನ ಕೇಳ. ಇತಿಹಾಸದ ಇದ್ರಾಗ ಸಿಕ್ಕಿಲ್ಲ, ಯಾರು ಸಿಗೋದಿಲ್ಲ ನನಗೆ ಅಂತವ. ಈ ಜಗತ್ತಿನ ವಿಷಯ ವಸ್ತುಗಳನ್ನು ಗಳಿಸಿ ವಿಷಯ ಭೋಗ ಮಾಡಿ ಸುಖ ಹೊಂದಬೇಕಂದ್ರೆ ನಾವು ಖಂಡಿನೂ, ನಾವು ಮಾತ್ರ ಖಂಡಿನೂ ಇಲ್ಲ, ಕೇಳಿನೂ ಇಲ್ಲ. ನಾವು ಮತ್ತು ಅದೇ ಹೆಸರದಾಗ ಇದೆ, ಮತ್ತು ಅದೇ ಬೇಕಂತ ಯಾವುದೂ ಬೇಡಪ್ಪ ನಮಗೆ, ದುಃಖ ಕೊಡ್ತಾವ. ಯಾವ ಅಪೇಕ್ಷೆನೂ ಮಾಡೋಕೆ, ಅದ್ರ ಉಪೇಕ್ಷೆ ಮಾಡೋ ಉದಾಸೀನ, ಎಲ್ಲದರ ಬಗ್ಗೆ ಉದಾಸೀನತೆಯನ್ನು ಧರಿಸುವಂತ. ಅವಾಗ ನನಗಿದು ಅನುಭವ ಬರ್ತೈತೆ. ಏನು ವೃತ್ತಿ ಉದಾಸೀನ ಆದಾಗ ಇದರ ಆಸಕ್ತಿ ಹೆಚ್ಚಾಕೈತಿ ನಮಗೆ. ಸ್ವರ್ಗ ಅಂತರಂಗದಲ್ಲಿ ಅದನ್ನು ತಿಳ್ಕೊಬೇಕು ಅನ್ನೋ ಆಸಕ್ತಿ ಉಂಟಾಕೈತಿ, ಮುಮುಕ್ಷತ್ವದ ಇಚ್ಛಾ ಉಂಟಾಕೈತಿ. ಹಿಂದಿನ ಋಷಿಮುನಿಗಳ ಜೀವನ ನೋಡ್ಕೊತ ಬನ್ರಿ ನೀವು. ತ್ಯಾಗ ಜೀವನ ಕಂಡುಕೊಂಡ್ರೆ ಏನು ಭೋಗ ಜೀವನ ಕಂಡುಕೊಂಡ್ರು ಅವ್ರು. ನಿನಗೆ ಭ್ರಾಂತಿ ಆಗೈತೆ ಅವುಗಳಿಗೆ ಸುಖ ಸಿಗ್ತೈತೆ ಅಂತ ಅವುಗಳು ಬೆನ್ನು ಹತ್ತಿ ಅದು ಸುಖ ಕೊಟ್ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರು. ಅವ್ರು ಎಂದೂ ಇಲ್ಲದ ಜಗವನು ನೀನೆಂದು ಕಂಡ ಬಗೆಯದು ಖುಷಿ. ಇದೆಲ್ಲ ನಡುಮಧ್ಯೆ ತೋರೈತಿ ನಿನಗೆ. ಮೊದಲು ಇಲ್ಲ ಈ ಜಗತ್ತು, ಕೊನೆಗೂ ಇಲ್ಲ, ಮಧ್ಯಂತರದಲ್ಲಿ ತೋರೈತಿ. ಮೊದಲು ಯಾವುದೈತಿ ಅದು ಕೊನೆಗೂ ಐತಿ, ಅದು ಸುಖರೂಪ, ಅದು ಮಧ್ಯದಲ್ಲಿಯೂ ಅದ ಐತಿ. ಯಾವಾಗಲೂ ಇರುವಂಥದ್ದು ಯಾವುದೈತಿ ಅದ್ರ ಕಡೆ ಲಕ್ ಕೊಡೋದು. ನಡಬರ್ಕ ಬಂದು ನಡಬರ್ಕ ಹೋಗೋದ್ರ ಕಡೆ ಲಕ್ ಕೊಟ್ಟರೆ ಸಮಾಧಾನ ಏನಿರ್ಬೇಕು? ಯಾವಾಗಲೂ ಇದ್ದಾವ ನೀ ಖಾಯಂ ಹೋದಿಲ್ಲ. ಈ ಯಾವ ಖಾಯಂ ಇಲ್ಲ. ನೀ ಹೆಂಗೆ ಖಾಯಂ ಇದೆ, ಶರೀರಾದಿಗಳು ಖಾಯಂ ಇಲ್ಲ, ಜಗತ್ತು ವಸ್ತುಗಳು ಯಾವ ಖಾಯಂ ಇರೋದಿಲ್ಲ. ಯಾವುದು ಖಾಯಂ ಇರ್ತೈತಿ ಅದು ಸುಖರೂಪವಾದದ್ದು, ನಿತ್ಯವಾದದ್ದು. ನೀ ನಿತ್ಯವಾದ ವಸ್ತು ಅದಿ. ನಾವು ಇವು ನಾನು ಅಂತ ತಿಳ್ಕೊ ಅನಿತ್ಯವಾದ ವಸ್ತುಗಳ ಮ್ಯಾಗ ಆರೋಪ ಮಾಡ್ಕೊಂಡು ಕೂತೀವಿ, ಇವು ನಾನು ನನ್ನದು ಅಂತ. ನಡಬರ್ಕ ಬಂದು ನಡಬರ್ಕ ಹೋಗು ನಾನು ನಂದು ಅಂತೇವಿ. ಯಾವಾಗಲೂ ಇದ್ದ ವಸ್ತು ನಾನು ಅನ್ನೋ ತಿಳುವಳಿಕೆ ಮರ್ತು ಬಿಟ್ಟೇನು. ಯಾವಾಗಲೂ ಇದ್ದದ್ದ ನಿನ್ನ ಸ್ವರೂಪದ, ಅದಕ್ಕೆ ದೇವರು ಅಂತಾರೆ. ನಡಬರ್ಕೆ ಏನು ಬಂದಾವಲ್ಲ ಅವೆಲ್ಲ ನಡಬರ್ಕೆ ಹೋಗು ನಾವು. ಅದನ್ನು ನಾನು ನನ್ನದು ಅಂತ ಹಿಡ್ಕೊಂಡು ಕುಂತಿಯಲ್ಲವ ನೀನು. ಎಲ್ಲ ಮನಸ್ಸಿನ ಕಲ್ಪನಾ, ಅದೆಲ್ಲ ಮನಸ್ಸಿನ ಕಲ್ಪನಾದಾಗ ಮಾಡ್ಕೊಂಡು ಕೂತೈತಿ. ಅದ ಬಂಧನದಾಗ ಸಿಕ್ಕೊಂಡು ಒದ್ದೆ ತಾನ ಕಲ್ಪಿಸ್ಕೊಂಡ್ರೆ. ಇಲ್ಲದನ್ನು ನಡಬರ್ಕ್ ಬಂದದ್ದು ನಾನು ನನ್ನದು ಅಂತ ತಿಳ್ಕೊಂಡು ಯಾವಾಗಲೂ ಇದ್ದ ವಸ್ತುವಿನ ಎಲ್ಲ ಕೂಡ ಕಲಿ.
ಎಲ್ಲದರ ಅಭಿಮಾನ ಬಿಡಬೇಕಾಕತಿ. ಬಿಟ್ಟಾಗ ಯಥಾರ್ಥ ವಸ್ತುವಿನ ಅನುಭವ ನಮಗಾಕತಿ. ಯಾವಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಮೊಟ್ಟ ಮೊದಲ ಆದಿ ಅನುಭವ ಯಾವುದದು? ಯಾವ ಸಾಧನ ಇತ್ತಲ್ಲಿ? ತೋರ್ಸೋರು ಯಾರಾಜಿದ್ರೆ ಜಗದ್ಗುರುಗಳು. ಗಂಡ, ಹೆಂಡತಿ, ಸೊಸೆ, ಮಕ್ಕಳು, ಬಟಾಟಿ ಬೋಂಡ, ಪಂಚರಂಗಿ ಪಾಲ್ಕಿ ಇದ್ವನ ಅಲ್ಲಿ? ಎಲ್ಲ ನಿನ್ನ ಭ್ರಾಂತಿನ ವಿಷಯ. ಈ ಭ್ರಾಂತಿಯ ನಿರಸನ ಆದರೆ ಅಲ್ಲೇನು ಕಾಣಿಸ್ತದೆ ಹೇಳ್ರಿ? ಹಾವಿನ ಭ್ರಾಂತಿ ಹೋತಂದ್ರೆ ಅಲ್ಲಿ ಇದ್ದ ವಸ್ತು ಹಗ್ಗನ, ಅದನ್ನು ಬಿಟ್ಟು ಮತ್ತೊಂದು ಏನೂ ಇಲ್ಲ. ಎಲ್ಲ ಭ್ರಾಂತಿಯಿಂದ ಅನ್ಯ ಭಾವ ಗಟ್ಟಿ ಹಾಕೊಂಡು ಕೂತೈತಿ. ಭ್ರಾಂತಿ ನಾಶ ಮಾಡಿಕೊಂಡು ನಿನ್ನ ಭಾವನೆ ಐತಿ, ನಿನ್ನ ಹೊತ್ತು ಮತ್ತೊಂದು ಏನೂ ಇಲ್ಲ ಅನ್ನೋದು ಅನುಭವ ಕೂತೈತಿ. ಹಿಂದಿನ ಸಂಸ್ಕಾರದ ಮೂಲಕ ಸಣ್ಣ ಮಕ್ಕಳು ಅಳುದು ಕರುದು ಮಾಡ್ತಿರ್ತಾವೆ, ನೆನಪಾಗ್ಯವು. ಈ ಕಡೆ ಭಾವ ಇರೋದಿಲ್ಲ. ಸಣ್ಣ ಮಕ್ಕಳು ಹಿಂದಿನ ನೆನಪಾಗಿ ಅಳ್ತಿರ್ತಾವಲ್ಲ, ಬೆಳತಂಕ ಮಲಗಿಸ್ಬಿಡೋದು. ಏನು ಕ್ರಮೇಣ ಮಾತಾಡಕ್ಕೆ ಕಲಿತ ಮ್ಯಾಗ ಕಡಿಮೆ ಕವು. ಏನು ಸತ್ಸಂಸ್ಕಾರ ಇತ್ತಂದ್ರೆ ಒಳ್ಳೆಯ ಸಂಪನ್ನರಾಗ್ತಾರೆ. ಹೌದು. ಅಂಥ ಒಂದು ವಾತಾವರಣದೊಳಗೆ ಬೆರಿಬೇಕಲ್ಲ. ಅಂಥ ತಂದೆ ತಾಯಿಗಳು ಅಂಥ ಪರಿಸರದೊಳಗೆ ಬೆಳೆದ್ರೆ ಮಕ್ಕಳು ಅಂಥ ಸಂಸ್ಕಾರ ಆಕೈತಿ. ಲಪುಟ್ರ ಹೊಟ್ಟಿಲೇ ಇದ್ದು ಅವು ಲಪುಟ್ರ ಹಾಕವು. ಹೌದಿಲ್ಲ? ಅಂಥ ಸಂಸ್ಕಾರದಾಗ ಇರ್ಲಿಕ್ಕೆ ಹಂಗಾಕವು. ನಿರಂತರ ಆತ್ಮನಿರೀಕ್ಷಣೆ ಮಾಡ್ಕೊತ ಇರೋರು ಎಷ್ಟು ಮಂದಿ ಇದ್ರೆ ಹೇಳಿ? ಏನು ನಿಮ್ಮ ಶಾಣೆತನ ಎದಕ್ಕೆ ಉಪಯೋಗ ಮಾಡ್ಕೊಂಡ್ರಿ ನೀವು? ಸುಖ ಹೊಂದಾಕು, ಏನು ಸಂಕಟ ಹೊಂದಾಕು? ತಿಳುವಳಿಕೆ ಎಲ್ಲಿ ಇಟ್ರಿ? ಎಲ್ಲಾರು ಒತ್ತಿ ಇಟ್ರಿ? ಎಲ್ಲಾರು ಒತ್ತಿ ಇಟ್ಟು ಬಂದು ಇಲ್ಲಿ ಕುಂತ್ರಿ ಏನು ತೀರ್ಬೇಕು ನೀವು? ವಿಚಾರಕ್ಕೆ ಮುಖ ಕೊಡ್ರಿ. ಸುಳ್ಳ ವೇಳೆ ಕಳಿತೀಯಲ್ಲ ನೀನು. ಯಾವುದು ಸುಖದಾಯಕವಾದದ್ದು, ಯಾವುದು ದುಃಖದಾಯಕವಾದದ್ದು ಅನ್ನೋ ವಿಚಾರ ಮಾಡುವಂಥ ಸಾಮರ್ಥ್ಯ ನನ್ನೆಲ್ಲ ಐತಿ. ಜಾಗೃತಗೊಳಿಸ್ಬೋದು. ಏನು ಸತ್ಸಂಗದೊಳಗೆ ತೊಡಗಿದಾಗ ಬರ್ತೈತೆ, ಅದು ತಾನ ಜಾಗೃತ ಆಕೈತಿ. ಹಗ್ಗದ ಭಾವ ನಿನಗೆ ಬಂತಂದ್ರೆ ಹಾವಿನ ಭಾವ ಇಲ್ಲಿರ್ತೈತೆ ಅಲ್ಲಿ. ಅದಕ್ಕೆ ಹಂಗೆ ಆನಂದ ಅನುಭವಕ್ಕೆ ಬಂದಾಗ ಈ ಸಂಸಾರದ ಭಾವ ಇರುವುದಿಲ್ಲ ನಿನಗೆ. ಇದನ್ನು ಸತತ ಅಭ್ಯಾಸ ಮಾಡ್ಬೇಕು ನೋಡ್ರಿ. ಅಭ್ಯಾಸ ಮಾಡೋಕ್ಕೆ ವೇಳೆ ಇಟ್ಕೊಂಡಿದ್ದೀನಿ. ಪುರುಷತ್ತಿಲ್ ಬಿಡ್ರಿ ಅಂತ ನಾನು. 24 ತಾಸು ಬರೀ ವ್ಯರ್ಥ ಹೋತಲ್ಲ ನಿನ್ನ ಜೀವನ. ಒಂದು ದಿವಸ 24 ತಾಸು, ಅದ್ರಾಗ 1 ತಾಸರ ಇದ್ರ ಕಡೆ ಎಲ್ಲ ಕೊಡಕ್ಕೆ, ಇದನ್ನ ನೆನಪು ಮಾಡಕ್ಕೆ ಉಪಯೋಗ ಮಾಡ್ಕೊಳ್ಳಿಲ್ಲ ನಾವು. ಬಾಳೆದಿಂದ ನೀ ಸುಖ ಹೊಂದಿದ್ರೆ ಹಿಂದಿನವ್ರಿಗೆ ಅದನ್ನ ದಾರಿ ತೋರಿಸ್ಕೊಡು. ಸುಖ ಹೊಂದು ಕ್ರಮ ಹೇಳೋರಿಗೆ. ಏನು ವಯಸ್ಸಾದ ಮ್ಯಾಗ ಏನಿರ್ತೈತಿ? ಹಿರಿತನ ಮಾಡಕ್ಕೆ ಹೋಗೋದನ್ನ. ಹಿರಿತನ ಮಾಡಕ್ಕೆ ಹೋದ್ರೆ ಬಾಯಣ್ಣ ಸೋಳು ಹೋಗ್ತೈತಲ್ಲ. ಇವ್ರು ಒಟ್ಟು ಹಿರಿಯರದ ತಗೋರ್ಪ, ಅವ್ರನ್ನ ಹಿರಿಯರು ಕರ್ಕೊಂಡು ಬರೀ ಅದಕ್ಕೆ ಅಡ್ಡಾಡೋದು. ಹಿರಿಯತನ ಮಾಡಕ್ಕೆ ತೊಗೊಂಡು ಏನು ಮಾಡವು? ಹಿರಿಯತನ ಮಾಡಿ ನಿನ್ನ ಬಾಳೆನ ನೀನು ತಿದ್ದಕ್ಕಾಗವಲ್ದು, ಇನ್ನೊಬ್ಬರಿಗೆ ಇದನ್ನು ಬುದ್ಧಿ ಹೇಳಕ್ಕೆ ಹೋಗ್ತೈತಿ. ಹೌದಿಲ್ಲ? ಹಿಂದಿನವ್ರು ನೋಡ್ಕೊಂಡು ಮುಂದಿನವ್ರು ಬುದ್ಧಿ ಕಲಿಬೇಕ್ರಿ. ಉಬ್ಬಿಸಿ ಬಗ್ಗಿಸಿ ಮೂರಿನ ಊಟ ಬಿಡ್ತಾರ. ತಡೆಯಲ್ಕ ಮಬ್ಬಿಗೆ ಬಿಡ್ತೀರಿ ನೀವು. ಏನೋ ಪುಣ್ಯದ ಕಾಲ ಇರ್ತೈತಿ. ನಿಮ್ಮ ಕೆಲಸ ಮಾಡ್ಕೊರಿ. ವಯಸ್ಸಿಗೆ ಬಂದ ಮ್ಯಾಗ ಮಾಡ್ಕೊಳ್ಳೋ ಕೆಲಸ ಅಂದ್ರೆ ಜ್ಞಾನ ಪ್ರಾಪ್ತಿ. ಹೌದಿಲ್ಲ? ನೀ ಏನು ಮಾಡವ? ಮದುವೆ ಮಾಡ್ಕೋಬೇಕು. ಮದುವೆ ಮಾಡ್ಕೊಂಡು ಏನು ಮಾಡವ? ಮಕ್ಕಳನ್ನ ಹಡಿದೆ ಏನು ಮಾಡೋ? ತೊಗಲಿನ ಪುತ್ರ, ಜ್ಞಾನ ಪುತ್ರನ ಹಡಿಯುವಂತ. ವಯಸ್ಸಾಗಿದ್ದಾಗ ಇದನ್ನು ಮಾಡ್ಕೊಳಕ್ಕೆ ಬರ್ತೈತೆ.
ವಯಸ್ಸು ಆದ್ಮ್ಯಾಗ ಏನಂತ ಸಾಕು ಏನೇನೂ ಆಗೋದಿಲ್ಲ ರೀ. ಕುಡ್ಲಾಕಾಗೋದಿಲ್ಲ, ಕೇಳೋಕ್ಕಾಗೋದಿಲ್ಲ. ವಯಸ್ಸಾದ್ಮ್ಯಾಗ ಮರು ಏನು ಮಾಡಿದ್ರು ನೆನಪು ಉಳಿದಿಲ್ಲ ರೀ. ಎಣ್ಣೆ ಎತ್ತಿದಕ್ಕಾಗಲ್ಲ. ಇಲ್ಲೇ ಕೆಂಪ್ಕೊಂತ ಗೂರ್ಕೊಂತ ಕುಂತು ಬಿಡೋದು ಬಂದು ನಾನು. ಏನು ಮಾಡೋದು? ಹಿಂದಿನ ಸಂಸ್ಕಾರ ಇತ್ತಂದ್ರೆ ಬರ್ತೈತೆ ಅದು. ವಯಸ್ಸಾಗಿದ್ದಾಗ ಮಾಡ್ಕೊಳ್ಳೋ ಕೆಲಸ ಇದೆ. ಈ ವಯಸ್ಸಿನಾಗ ಯಾಕು ಅಂತಿರ್ತಾರೆ. ಮುಪ್ಪಿನ ಕಾಲದಾಗಪ್ಪ ಅದು. ಅದ್ರ ಹೊತ್ತುಗಳಾಕಂತ ತಿಳ್ಕೊಂಡ್ಬಿಟ್ಟಾರೆ. ಇದನ್ನು ಶಾಸ್ತ್ರ ಇದು ಜನ ಎಲ್ಲ ಸಾಮಾನ್ಯವಾಗಿ ಏನೋ ಹೊತ್ತುಗಳಾಕೆ ಹೋಗೋರಿರ್ತಾಗಂತ ಮಠದ ಕಡೆ ಹೋಗೋದಂತ. ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅನ್ನೋಂಗಿದ್ರೆ ವಯಸ್ಸಿದಾಗ ಇದನ್ನು ಮಾಡ್ಕೊಳೋ ಕೆಲಸ. ಅವಾಗ ಯೋಗ್ಯ ಟೈಮ್ ನಿನಗೆ. ಎಲ್ಲ ಹೊತ್ತು ಮುನ್ಗೋ ಮುಂದೆ ಎಲ್ಲಿ ನಿನಗೆ ದಾರಿ ಕಾಣ್ಬೇಕ? ಯಾಕ್ರಿ? ಹೊತ್ತು ಮುನ್ಗೋ ಮುಂದೆ ಹೊಂಟಪ್ಪ, ದಾರಿ ಸಿಗಲಿಲ್ಲ ಇದಕ್ಕೆ. ಮತ್ತೆ ಹೊತ್ತು ಮುನ್ಗ ಹೌದಿಲ್ಲ. ಇನ್ನೂ ಬೆಳಕಿದ್ದಾಗರ ಇನ್ನು ಸೂರ್ಯ ಉದಯ ಆಗಾಕೈತಿ ಅಂದ್ರೆ ಅವಾಗ ಸಾಗ್ತೈತಿ ದಾರಿ. ಹಾಕ್ರಿ ಹೊತ್ತು ಮುಳುಗಾಕೈತಿ ಅಂದ್ರೆ ಕಾತ್ಲಾಗೈತಿ ಅಂದ್ರೆ ಅಲ್ಲೇ ನಿನಗೆ ಏನು ಕಾಣೋದಿಲ್ಲ ದಾರಿ. ಇಡೀ ವಯಸ್ಸಿನಾಗ ಏನು ತಿಳಿತೈತಿ ನಿನಗೆ? ಏನು ಎಲ್ಲ ವಿಘ್ನದಿಂದ ಹೋಗ ಪ್ರತಿಕೂಲ ಆದ್ಮ್ಯಾಗ ಹೆಣ್ರು ಮಕ್ಕಳು ಕಾಡಾಕೈತಿದ್ ಕೂಲೆ ಏನು ನಡಿಪ ಇನ್ನು ಮಠ ಕಡೆ ಹೋಗು ನಾನು. ಹಂಗಾದ್ರೆ ಬಂದು ತಿಳಿದಿಲ್ಲ ಇಲ್ಲಿ. ಎಲ್ಲ ಅನುಕೂಲ ಇರ್ಬೇಕು. ಅವಾಗಿದ್ದಾಗ ಹೇಳ್ತಿದ್ದಿದ್ದು ನಮ್ಗೆ ಬರ್ತೀಯಪ್ಪ ಅವಾಗ ಎಲ್ಲ ಕತೆ ಮುಗಿದಿಂದ ಬಂದು ಕುಂತ್ರಿ ಏನು ತಿಳಿಬೇಕು? ವಯಸ್ಸಿದ್ದಾಗ ಒಳ್ಳೆ ಹೆಣ್ಣು ಮಕ್ಕಳು ಗುಜರಾಣಿ ಮಾಡಿದ್ದೀವಿ. ಎಲ್ಲ ಕತೆ ಮುಗಿದಿಂದ ಇಲ್ಲಿ ಬಂದು ಗೂರ್ಕೊಂತ ಕುಂತೀವಿ. ಹೊರಗೆ ಹಾಕಿಬಿಡ್ಲಿ ಅವ್ನು ಹೋಗ್ಲಿ ಅಂತಿದ್ರು ಅಂತ. ಏನು ಮಾಡೋದು? ಎಲ್ಲ ಕತೆ ಮುಗಿದಿಂದ ಬಂದಿಲ್ಲ. ಅದಿಲ್ಲ ಪಂಡ್ರಪ್ಪಗಳಿಗೆ ಹೊಡೆದಂಗೆ. ಯಾಕ್ರಿ? ಎಲ್ಲ ಕತೆ ಮುಗಿದ ಮ್ಯಾಗ ಗಳೆ ಹೊಡ್ಯಾಕೆ ಬರ್ಲಂಗೆ ಆಗ್ಲೇ ಪಂಡ್ರಪ್ಪಗಳಿಗೆ ಹೊಡೆದು ಬಿಡೋದು ಅವನು. ಹಂಗಾಗೈತೆ ಪರಿಸ್ಥಿತಿ. ಇದೆಲ್ಲ ಬಂದು ಇಲ್ಲೇ ಜಮಾ ಆಗಿಬಿಡೋದು. ಎಲ್ಲ ಊಟ ನಡಿತೈತಿ, ಇದು ನಡಿತೈತಿ. ಹೌದಿಲ್ಲ? ಹಂಗೋ ಪ್ರಸ್ತಾವ ಇರ್ತೈತಿ, ಹೊಡ್ಕೊಂತ ಹೋಗ್ಬಿಟ್ಟಿರ್ತೀಯಪ್ಪ. ನಿನ್ನ ಕೆಲಸ ಮಾಡ್ಕೊಳಂಗಿಲ್ಲ, ಅಭ್ಯಾಸದಾಗ ತೊಡಗೋಂಗಿಲ್ಲ. ಮೊದಲು ಕೆಲಸ ಮಾಡ್ಕೊರಿತೀನಿ. ಎಲ್ಲ ಕೆಲಸ ಬಿಟ್ಟು ಮೊದಲು ಕೆಲಸ ಮಾಡ್ಕೊ. ಇನ್ನು ಮ್ಯಾಗಾರ ಅವಧಿ ಐತಿ, ಅವಕಾಶ ಐತಿ ನಿನಗೆ. ಅದೆಲ್ಲ ಮಾಡ್ಕೋ. ಉಳಿದ ವೇಳೆ ಏನೈತೆ ಅದು ಸದುಪಯೋಗ ಮಾಡ್ಕೊರಿ. ಅದನ್ನು ಹೊಳಿಬೇಕಲ್ಲ ನಮಗದು. ಇನ್ನೂ ಅದ್ರಾಗ ಸುಖ ಹೊಂತೇನಾದ್ರೆ ಹೊಂದು. ಯಾರೇನು ಮಾಡು, ಯಾರಿಗೇನು ಒತ್ತಾಯ ಇಲ್ಲ. ಯಾಕ್ರಿ? ಇನ್ನೂ ನಾ ಬಾಳೆ ಮಾಡೇ ಸುಖ ಹೊಂತೇನಾದ್ರೆ ಮಾಡು. ಒಲ್ಲೆ ಅಂದ್ರೆ ಹಿಂದಕ್ಕೆ ಸರ್ಕೋ. ಗದ್ದು ಕೆಟ್ರಕ್ಕೆ ಬಿದ್ದು ನೋಡ್ಕೊಡ್ರಿ ಯಜಮಾನ್ರೆ. ಮುಪ್ಪಿನ ಕಾಲ ಬಂದದ. ಎಲ್ಲಿ ತನಕ ಅವ್ರಿಗೆ ನೀವು ಉಪಯೋಗ ಬರ್ತೀರಿ ಅಲ್ಲಿ ತನಕ ನಿನಗೆ ವ್ಯವಸ್ಥೆ ಮಾಡ್ತಾರೆ ಅವ್ರು. ದುಡಿತಿ ತಂದು ಹಾಕ್ತಿ ಅಲ್ಲಿ ತನಕ ನಿನಗೆ ಅಡಿಗೆ ವ್ಯವಸ್ಥೆ ಮಾಡಿರ್ತಾರೆ. ಹೌದಿಲ್ಲ? ಇವತ್ತು ಮನೆ ಹಿಡಿದುಕೊಂಡ್ರಿ ನಿನ್ನ ಯಾರೂ ಹೊಳೆ ನೋಡೋದಿಲ್ಲ. ನೀನು ತಿಂತಿರ್ತೀನೋ ಸಾಕಾಗಿ ಬಿಡು ಅಂತಾರೆ. ಹೌದಿಲ್ಲ? ಯಾಕೆ ಕುಂತಿ ಅಲ್ಲಿ ಗುಡಿ ಕಡೆ ಹೋಗತ್ತಾಗ? ಏನಿದು ಮನೆ ಹಿಡ್ಕೊಂಡು ಕುಂತಿಪ್ಪ, ಇದು ಏನು ಮಾಡೋದು? ಅವಾಗ ಕಟ್ಟಿ ಕಳ್ಸೋದು, ಬಿಸಿ ಮಾಡಿ ಹಂಗಾಗಿ ದೌಡ ವ್ಯವಸ್ಥೆ ಮಾಡ್ರಿ. ಎಮ್ಮೆ ಹಿಂಡುವಾಗ ಬಳೆ ಅದಕ್ಕೆ ದಾನಿ ಅದು ಭಾಳ ಚಲೋ ಇರ್ತಾರೆ. ಅದು ಕಟ್ ಆಯ್ತಂದ್ರೆ ಅದಕ್ಕೆ ಚಿಪ್ಪಾಡಿ ದಂಟು ಒಗಿತಾರೆ. ಹೌದಿಲ್ಲ? ಹಂಗೈತಿದು ನಮ್ಮದು ಜೀವನ. ನೋಡ್ಕೋರಿ ನೀವು ಬೇಕಾದ್ರೆ. ಎಲ್ಲಾರ್ದು ತಿನ್ನ ಇದು ಅದಾವ ನೋಡು, ಉಳಿದದ್ದು ಬಿಟ್ಟದ್ದು ತಿನ್ನಂತಾರೆ. ಹೌದಿಲ್ಲ? ಮೊದಲು ಅವನು ಕರಿ ಅವ್ರನ್ನ ಹಾಕಿ ಅವ್ರಿಗೆ ಹಾಕಿ ಕೊಡಂತಾರೆ. ಹೌದಿಲ್ಲ? ಮೊದಲೇಕ ಅವ್ರಿಗೆ ಇದು ಹಿಂದಗಡೆ ಏಜ್ ಹೊಂಟೀನಿ ತನಗೆ ಕುಂಡ್ರೆ ಹಿಂದಗಡೆ ತಿನ್ನುವಂತೆ ಅಂತ. ಇದು ಹಂಗೆ ಚಟ್ಪಡಿಸ್ತೈತಿ ನನಗೆ ಕೊಡವಲ್ರು ಯಪ್ಪ ಅಂತಾರೆ. ಎಷ್ಟು ಆಶೆ ಹೆಚ್ಚಾಕೈತಿ ಮನುಷ್ಯಾಗ. ನೋಡ್ಕೊಂತ ಕುಂತಿರ್ತೈತಿ ಕೊಡ್ತಾರೋ ಇಲ್ಲೋ ಅಂತ. ನಾಯಿ ಕುಂತಿರ್ತಾವಲ್ಲ ಹಿಂಗೆ ಅಡ್ಗೆ ಮನೆ ಕಡೆ ರೊಟ್ಟಿ ಒಗಿತಾರೋ ಇಲ್ಲೋ ಅಂತ. ಹಂಗೆ ಪರಿಸ್ಥಿತಿ ಆಗೈತಿ ಮುಪ್ಪಿನ ಕಾಲಕ್ಕೆ. ಅದಕ್ಕೆ ಈಗ ಶಾನ್ಯಾರಾಗಬೇಕು.
ಎಲ್ಲಿ ತನಕ ಅವ್ರಿಗೆ ಉಪಯೋಗ ಬರುತ್ತೆ ಅಲ್ಲಿ ತನಕ ನಿನಗೆ ವ್ಯವಸ್ಥೆ. ಇವತ್ತ ಹೊಳೆ ಉಪಯೋಗ ಬರಲಿಲ್ಲ ಅಂದ್ರೆ ಇವತ್ತ ಹೊಳೆ ನೋಡಿದ್ರು ನೀನು. ಅದಕ್ಕೆ ಈ ಶರೀರ ಗಟ್ಟಿದ್ದಾಗ ನಮ್ಮ ಕೆಲಸ ಮಾಡ್ಕೋಬೇಕು, ಪರಾಧೀನ ಆಗಬಾರ್ದು. ಅದಕ್ಕೆ ಹೇಳ್ಯಾರ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಕಾಲ ಮೀಲಿ ಕೈಯನ್ನು ಊರುವ ಮುನ್ನ, ಬೆನ್ನು ಬಾಗಿ ಕಾಲ ಮೇಲೆ ಕೈಯನ್ನು ಊರುವ ಮುನ್ನ, ಅನ್ಯರಿಗೆ ಹಂಗಾಗದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಬಸವಣ್ಣ ಅವ್ರು ಹೇಳ್ಯಾರ. ಹಂಗಿದ್ದಾಗ ಮಾಡ್ಕೋರು, ಮುಪ್ಪಾದ ಮ್ಯಾಗ ಏನು ಮಾಡ್ಕೋತೀನಿ ಕತಿ, ವಯಸ್ಸಿದ್ದಾಗ ಮಾಡ್ಕೊ ಅಂದಾರ ಅವರು. ಹೌದಿಲ್ಲ? ನಿನ್ನ ಕಲ್ಯಾಣ ನೀ ಮಾಡ್ಕೊಂಡೆ ಅಂದ್ರೆ ಜಗತ್ತಿನ ಕಲ್ಯಾಣನೂ ಆಕೈತಿ. ನಿನಗೆ ಈ ಶರೀರ ಉಪಯೋಗ ಮಾಡ್ಕೊಂಡ್ರೆ ಅದು ಜಗತ್ತಿಗೆ ಉಪಯೋಗ ಬರ್ತೈತಿ. ಈ ಶರೀರ ಜಗತ್ತಿಗೆ ಉಪಯೋಗ ಬಂತಂದ್ರೆ ಜಗತ್ತು ನಿನ್ನ ಶರೀರವನ್ನು ಕೃತಜ್ಞತೆಯಿಂದ ಸಂಭಾಳಿಸ್ತೈತಿ. ಈ ಮನೆಯವ್ರಿಗೆ ಉಪಯೋಗ ಬಂದ್ರೆ ಅದು ನೋಡಿದ್ರು ಇಲ್ಲ. ನಿನ್ನ ನಾನಾ ಗಳಿಸೀನಿ, ನಾನಾ ಹಾಕ್ಸೇನಿ ಇದನ್ನ ಅಂತಂದ್ರೆ ಯಾರು ನಿನ್ನ ಹೊಳೆ ನುಡ್ದಿಲ್ಲ. ನೀ ತಿಳ್ಕೊಂಡಿದ್ದಿ ನಾನಾ ಮಾಡೇನಿ. ಏನ್ ಜಗತ್ತಿಗೆ ಉಪಯೋಗ ಬಂತಂದ್ರೆ ಜಗತ್ತು ನಿನ್ನನ್ನು ಯಾಕ್ರಿ ಸಂಭಾಳಿಸ್ತೈತಿ. ನೀ ಹೆಂಡ್ರು ಮಕ್ಕಳ ಸಂಬಂಧ ದುಡಿದು ಏನು ಮಾಡ್ತೀಯಲ್ಲ ಎಲ್ಲ ವ್ಯರ್ಥ. ನೀನು ಅದಕ್ಕೆ ಪರೋಪಕಾರಕ್ಕಾಗಿ ಮೀಸಲಾಗಿಲ್ಲ. ಇದನ್ನು ಒಂದು ಸ್ವಲ್ಪ ಐತಿ ಮಾಡ್ತೀಯಪ್ಪ, ಒಂದು ಪರೋಪಕಾರಕ್ಕಾಗಿ ನಿನ್ನ ವೇಳೆಯನ್ನು ಯಾಕ್ರಿ, ನಿನ್ನ ಇದನ್ನು ಜೀವನ ಮೀಸಲಾಗಿತ್ತೀಯ. ನಡಿಯೋ ಮರ ನಮ್ದ ನಮ್ಮ ಮುಗಿವಲ್ಲ, ನಿಂದೇಲಿ ಮರಕ್ಕೆ ಹೋಗು. ನಮ್ಮರೇ ಬಾಳಕ್ಕೆ ನಂದು ನಿಮ್ಮವ್ರನ್ನವ್ರು ಯಾರೂ ಬರೋದಿಲ್ಲ. ಎಲ್ಲಿದಾರ ನೋಡಿ, ಈಗ ಸಂಬಂಧಿಗಳು ಇಲ್ಲಿದಾರ ಅಂತಾರೆ. ಅಜ್ಜವ್ರು ಶರೀರ ಬಿಡೋ ಮುಂದೆ ನಾಳೆ ಶರೀರ ಬಿಡ್ತಾರೆ. ಇವತ್ತು ಎಲ್ಲಿದಾರ ಸಂಬಂಧಿಗಳು? ಎಲ್ಲಿದಾರ? ಯಾರದಾರ ನೋಡಂಗ? ಕೃಷ್ಣನ ಶರೀರ ಎಲ್ಲಿ ಹೋತು? ಅಡಿವ್ಯಾಗ ಹೋತ್ರಿ. ಅನ್ನೆ ಸಾಯಂಕಾಲ ಹೋಗು ನಡಿ ಅಂತ ಕರ್ಕೊಂಡು ಹೋಗಿ ಹೊಳ್ಳಿ ನಿತ್ತು ಕೇಳಾಕತ್ರಿ ಪ್ರಶ್ನೆ. ಕೃಷ್ಣನ ಶರೀರ ಎಲ್ಲಿ ಹೋತು? ಅಡಿವ್ಯಾಗ ಹೋತ್ರಿ. ಅನ್ನಿ ಯಾರಿದ್ರಲ್ಲಿ? ಎಷ್ಟು ಬೆಳಗಿತ್ತ ಒಂದು? ಯಾಕ್ರಿ ಯಾರಿದ್ರಂಗಾರ? ಗಿಡದಡಿಯಲ್ಲಿ ಹಸುವ ಬಿಡಲಿಲ್ಲವೇ ಮರುಳೆ? ಈಗ ಯಾರದಾರ ನೋಡಂಗಾರ ಅಂತಾರ ಅಜ್ಜಾರು. ಎಲ್ಲಿದಾರ ನೋಡಂಗಾರ ಸಂಬಂಧಿಗಳು? ಎಲ್ಲದಾರ? ನಾ ಸುಮ್ಮನೆ ನಿಂತು ಬಿಟ್ಟು ಏನು ಇನ್ನೂ ನೆನಪಾಕೈತೆ ಅಜ್ಜವ್ರು ಹೇಳಿದ್ದ. ಗಪ್ಪನ ಹಿಂಗೆ ಹೊಳ್ಳಿ ನಿಂತವ್ರು ಪ್ರಶ್ನೆ ಮಾಡಿದ್ರು. ಎಲ್ಲಿದಾರ ನೋಡಂಗಾರ ಈ ಶರೀರ? ಸಂಬಂಧಿಗಳು ಎಲ್ಲಿದಾರ? ಯಾರಿಗೆ ಯಾರಿಲ್ಲ ಅಂತೀರ? ನೀರ ಮೇಲಿನ ಗುಳ್ಳಿ ಹೆಂಗೆ ಬರ್ತೈತಿ ಹೇಳಕ್ಕೆ ಬರೋದು. ಶರೀರ ಪ್ರಾರಬ್ಧ ಹೆಂಗಿದು, ಎಲ್ಲಿ ಬಿದ್ದು ಹೋಗ್ತೈತಿ. ಚಿಂತೆ ಮಾಡಕ್ಕೆ ಹೋಗ್ಬೇಡ. ಎಲ್ಲಿ ಬೀಳೋದು ಎಲ್ಲಾರ ಯಾಕೆ ಬೀಳೋದು, ಎಲ್ಲಿ ಬಿದ್ದು ಚಿಂತೆ ಮಾಡಬೇಕು. ನಿನ್ನ ಕೆಲಸ ನೀನು ಮಾಡ್ಕೊಂಡೆ ಅಂದ್ರೆ ನಿನಗೆ ಬಾಧೆ ಆಗೋದಿಲ್ಲ. ಗಾಡಿ ಹೋಗೋದ್ರೊಳಗಾಗಿ ಸಂತಿ ಮಾಡ್ಕೊಂಡು ಗಾಡಿ ಹಾಕಿ ಕುಂತ್ಬಿಡು, ಹೋಗಲ್ದದು ಯಾವಾಗ ಹೇಳೋದು. ಅದು ಕರ್ಮಾಧೀನ ಅದು. ಕರ್ಮದ ಋಣ ಮುಗಿತಂದ್ರೆ ಒಂದು ಕ್ಷಣ ಕೂಡ ನಿಲ್ಲೋದಿಲ್ಲ, ಹೋಗಿಬಿಡ್ತು. ಕಟ್ಟೆ ತುಂಬಿದ ಮೇಲೆ ಅಂತಿರಲಿಲ್ಲ, ಕ್ಷಣ ಮಾತ್ರವಿರಲಿಲ್ಲ ಅಷ್ಟರೊಳು ನೀನು ಕೆಲಸ ಮಾಡ್ಕೋ. ಪುರಂದರ ವಿಠಲ ಅಂದ್ರೆ ನೀನು ಸುಖರೂಪಾದಂಥ ಇರುವ ಸ್ಥಿತಿಯನ್ನು, ನಿಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೋರಿ ಅಂತ. ಇದು ಹೋಗೋದ್ರೊಳಗಾಗಿ ಮಾಡ್ಕೋ. ಇದು ತರ ಯಾವನ್ನ ಬಿದ್ದೈತಿ. ಶರೀರವೆಂಬ ಡೋಣಿ ಒಡೆದು ಹೋಗೋದ್ರೊಳಗಾಗಿ ಈ ಸಂಸಾರ ಸಾಗರದಿಂದ ಪಾರಾಗಣಿ ಅಂತ. ದೌಡ್ ಮಾಡ್ಕೋಬೇಕು ಕೆಲಸ. ಎಲ್ಲ ಕೆಲಸ ಬಿಟ್ಟರು ತಳುವುದೇ ಮಾಡ್ಬೋದು ಅಂತಾರೆ. ಇದಕ್ಕೆ ತಡ ಮಾಡಕ್ಕೆ ಹೋಗ್ಬೇಡ. ಅದಕ್ಕೆ ದೌಡ ಶುಭಶ್ಯ ಶೀಘ್ರಂ ಅಂದಾರ. ಒಳ್ಳೇದು ಯಾವುದೈತಿ ಅದನ್ನು ದೌಡ್ ಮಾಡ್ಕೋ ಅಂತ. ಶುಭಶ್ಯ ಶೀಘ್ರಂ, ದೌಡ್ ಮಾಡ್ಕೋ, ಒಳ್ಳೇದೈತಿ. ಇದಕ್ಕೆ ನಾಳೆ ಅನ್ನಕ್ಕೆ ಹೋಗ್ಬೇಡ ಅಂತ. ಮತ್ತು ನಾಳೆ ಅಂದ್ರೆ ಹೋತು ನಿನ್ಗತ್ತು. ನಾಳೆ ಮಟ್ಟ ಬದುಕು ಬರೋಸಿಲ್ಲ ನೀನು. ಸದ್ದ ನಿತ್ಯ ಕಾಲಿನ ಮ್ಯಾಗ ಇದ್ರ ಕಡೆ ಹೊಳ್ಳಿ ನೋಡಬಾರ್ದು ಅಂದ್ರೆ ಆಕೈತೆ ನಿಮ್ಗೆ. ಮನೆ ಕಡೆ ಹೊಳ್ಳಿ ನೋಡಬಾರ್ದು. ಹೇಳಿ ಬರ್ತೇನೆ ಅಂತ ಹೇಳ್ರಿ ಅನ್ನೋಂಗಿಲ್ಲ. ಮನೆಗೆ ಹೋಗಿ ಹೇಳಿ ಬರ್ತೇನೆ ಅನ್ನೋಂಗಿಲ್ಲ. ಯಾಕ್ರಿ? ಹಂಗಿದ್ರೆ ಅದು ಏನಾರು ಆಕೈತಿ ನೋಡಿ ನಿನ್ನ ಕೆಲಸ. ಏನು ಒಳ್ಳೆ ಏನೂ ಕೆಲಸ ಇಲ್ರಿ, ನಾನು ಹೇಳುವಂಥದ್ದು ಏನೂ ಇಲ್ರಿಪ್ಪ ಅಂತ. ಏಟು ಹೇಳೇ ಬರ್ತೇನೆ ಅಂತ ಹೇಳ್ರಿ ಅವ್ರಿಗೆ. ಹೇಳಿ ಕೇಳಕ್ಕೆ ಹೋದೆ ಅಂದ್ರೆ ಸಿಕ್ಕೊಂಡು ಕುಂಟಿರ್ತಿ ಅಲ್ಲಿ. ಆಕೈತೆ ನಿನಗೆ ಬರಾಕ್ ಬೇಕೈತೆ ನಿನಗೆ ಅಲ್ಲಿ ಕೇಳಕ್ಕೆ ಹೋದೆ ಅಂದ್ರೆ.
ಮತ್ತು ಮೋಹ ಜಾಲ ಅಜ್ಞಾನ ಆವರಿಸಿ ಬಿಡ್ತೈತಿ, ಮೋಹಕ್ಕೆ ಬೀಳ್ತೀವಿ. ಅದರಿಂದ ಪಾರಾಗೋದು ಭಾಳ ಕಠಿಣ ಐತಿ ನಾವು. ಇದ ಅವ್ಯಾಹತವಾಗಿ ಇದರ ಅಭ್ಯಾಸ ವಿಚಾರದ ಬಲ ಜೋರಾಗ್ಬೇಕು ನೋಡ್ರಿ. ಹೋಗ್ಲಿ ಇದ್ರಾಗ ಕಾಲ ಹೋಗ್ಲಿ, ಹೇಳ್ಕೊಂತ ಕೇಳ್ಕೊಂತ ಇದರ ನೆನೂನ್ಯಾಗ ಅಂತ ಹಂಗ ಒಂದು ದೃಢ ಸಂಕಲ್ಪ ನಾವು ಮಾಡಬೇಕು. ಅಂದ್ರೆ ಏನಾದ್ರು ಉಳಿತೈತಿ ಇದು. ತನು ವಿಯೋಗದಲ್ಲಿ ಏನನ್ನು ನೆನೆವನು ಅಂತಹನಾಗಿ ಅನ್ನೋದು ಅಂತ್ಯಮತಿ ಸಾಗತಿ. ಶರೀರ ಬಿಡೋ ಮುಂದೆ ಏನು ನೆನಪು ಮಾಡ್ತೈತಿ ಅದು ಮುಂದುವರಿತೈತಿ. ಬಾಳೆ ಬದುಕು ಇವ ಬಂದವ ಮತ್ತು ಅದ ಹೋಗ್ತೈತಿ. ಅದ್ರ ಮ್ಯಾಗ ಆಸಕ್ತಿ ಇರ್ತೈತಿ. ಜೀವನ ಪರ್ಯಂತ ಮುಖ್ಯವಾಗಿ ಇಟ್ಕೊಂಡು ಅದನ್ನ ಮಾಡಿರ್ತಾನೆ, ಅದ ಬಂದು ನಿಂದಿರ್ತೈತಿ. ಅವಾಗ ಅದರಂಗನ ಮತ್ತೆ ಜನ್ಮ ಬರ್ತೈತಿ. ಈ ಸಂಸ್ಕಾರ ಬಲ್ತಿತ್ತಂದ್ರೆ ಈ ಅಭ್ಯಾಸ ಇದ ಮುಂದುವರಿತೈತಿ. ಅದಕ್ಕೆ ಅಂತ್ಯಕಾಲಕ್ಕೆ ಇದ್ರ ನೆನಪು ಬರುವಂಗೆ ಮಾಡ್ಕೋರಿಪ್ಪ ಅಂತ. ಸಂಸ್ಕಾರ ಮಾಡ್ಕೋರಿ ಅಂದ್ರೆ ಉತ್ತಮ ಸಂಸ್ಕಾರ ಮಾಡ್ಕೊಂಡ್ರೆ ಅಂದ್ರೆ ಉತ್ತಮ ಜನ್ಮ ಬರ್ತದೆ. ಒಂದು ಜನ್ಮದೊಳಗೆ ಇದನ್ನು ಅದು ಲಭಿಸ್ತದೆ, ಮುಂದುವರಿತೈತಿ. ಅದು ಸಾಧನ ಮಾಡಾಕ್ತದೈತಿ. ಇನ್ನೊಮ್ಮೆ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೋರಿ, ಅಂಥ ಸಂಸ್ಕಾರ ಮಾಡ್ಕೋರಿ ಅಂತ. ಮತ್ತು ಹೀನ ಜನ್ಮಗಳಲ್ಲಿ ಹುಟ್ಟಿ ಬಳಲುವಂಗೆ ಮಾಡ್ಕೋಬೇಡ್ರಿ. ಇತರೆ ಜನ್ಮಗಳೇನದಾವ, ಮನುಷ್ಯನ ಜನ್ಮವನ್ನು ಹೊರತುಪಡಿಸಿ ಅವೆಲ್ಲ ಏನದಾವ ಅಜ್ಞಾನದೊಳಗಿನ. ಅಲ್ಲಿ ನಿನಗಿದನ್ನು ತಿಳ್ಕೊಳಕ್ಕೆ ಅವಕಾಶ ಇಲ್ಲ. ಕತ್ತಲೈತಿ ಅಲ್ಲಿ, ಬೆಳಕಿಲ್ಲ. ಪುನಃ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೋರಿ ಅಂಥ ಸಂಸ್ಕಾರ. ಅದು ಅಂಥ ಒಳ್ಳೆಯ ಕರ್ಮಗಳನ್ನು ಮಾಡಿರಿ. ಮನುಷ್ಯರಂತೆ ವರ್ತನ ಮಾಡಕ್ಕೆ ಕಲೀರಿ. ಪಶು ವೃತ್ತಿ, ರಾಕ್ಷಸಿ ವೃತ್ತಿ ಕೃತಿಗಳನ್ನೆಲ್ಲ ಕೈ ಬಿಡ್ರಿ. ಅವನ್ನೆಲ್ಲ ಸಂಘದಿಂದ ಬರ್ತಾವ ನಮಗೆ. ಹೌದಿಲ್ಲ? ಮನುಷ್ಯರ ಸಂಘ ಮಾಡಿದ್ರೆ ನೀನು ಮನುಷ್ಯ ಹಾಕಿ, ದನದ ಸಂಘ ಮಾಡಿದ್ರೆ ನೀನು ದನ ಹಾಕಿ, ರಾಕ್ಷಸಿ ಸಂಘ ಮಾಡಿದ್ರೆ ನೀನು ರಾಕ್ಷಸನ ಹಾಕಿ. ಸಂಘದಂತೆ ಶೃಂಗಾರ ಅಂತಾರೆ. ಸಂಗತಿ ಫಲ ಉತ್ತಮರ ಸಂಘ. ಅದಕ್ಕೆ ಅಂಥವ್ರ ಸಂಘ ಮಾಡು. ಸಾಧು ಸಜ್ಜನರ ಸಂಘ ಲೇಸ ಕಾಣಯ್ಯ. ಸಿಗ್ಬೇಕಲ್ಲ ನಿಮಗೆ ಅಂಥವ್ರು. ಸಾಧುಗಳ ವೇಷದಾಗ ಎಂತೆಂಥವ್ರು ಕೂಡಿರ್ತಾರೆ. ಅದಾರ ನೋಡಿರಿಲ್ಲ? ಸಾಧು ವೇಷದೊಳಗೆ ಎಂತೆಂಥ ಕೃತಿಗಳು ನಡೀತಾವೆ. ಗೋಮುಖ ವ್ಯಾಘ್ರ ಅಂತಾರಲ್ಲ, ಹೌದಿಲ್ಲ? ಆಕಳು ಮುತ್ತಿ ಹುಲಿ ಇದಂತ. ಸಿನ್ ಇಸ್ ಕಮಿಟೆಡ್ ಅಂಡರ್ಸ್ಟ್ಯಾಂಡ್ಲಿ ಬ್ರೋ ಅಂದ್ರೆ. ಪೋಷಾಕಿನಾಗ ಎಲ್ಲ ಪಾಪ ಕೃತಿಗಳು ನಡೀತಾವೆ. ಸಾಧು ವೇಷದೊಳಗೆ ಹಾಕ್ಕೊಂಡು ಈನ ಕೃತಿಗಳನ್ನು ಮಾಡ್ತಿರ್ತಾನೆ ಸೋಗ್ ಹಾಕ್ಕೊಂಡು. ಇವತ್ತಿ ಪಟ್ಟ ಪಡ್ಕೊಂಡು ಶರಣಾಗಿಬಿಟ್ಟಿದ್ದೀನಿ. ಸೋಗ್ ಹಾಕ್ಕೊಂಡು ಅವ್ರಿಗೆ ಮಳ್ಳಾಕಿನಿ ತಡೆಯಲಿಕ್ಕೆ. ಭಾಳ ಇವ ಶರಣಪ್ಪ. ಈಗ ಶರಣವ್ ಅದಾಳು, ಪಟ್ಟ ಬಡಿತಾಳ. ಏನೇನದಾರು ಏನೇನೋ ಅವರೆಲ್ಲ. ಸೋಗಿನ ಸಂಪನ್ನರು ಬೇಡ ನಮಗೆ. ಸೋಗಿಗೂ ಸನ್ಯಾಸಕ್ಕೂ ಯಾವ ಸಂಬಂಧನೇ ಇಲ್ಲ. ಅಂಥವ್ರು ಬೇಕಾಗಿಲ್ಲ ನಾವು. ಅದಿಲ್ಲ, ಸೋಗಿ ಹಾಕ್ಕೊಂಡವ್ರಿಗೆ ಸನ್ಯಾಸ. ಸೋಗಿಗೆ ಸನ್ಯಾಸ ಅಂತ ಯಾವ ಗ್ರಂಥದಾಗ ಬರ್ದಾರ ತೆಗಿ ನೋಡುನು ಅಂತ. ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಸನ್ಯಾಸಕ್ಕೂ ಸೋಗಿಗೂ ಯಾವ ಸಂಬಂಧ ಇಲ್ಲ. ನೀನು ಸೋಗಿ ಹಾಕ್ಕೊಂಡೆ ಅಂದ್ರೆ ಆ ಸೋಗಿನ ಇದ್ರಾಗ ಮುಸುಕಿನಾಗ ಏನೇನು ಮಾಡ್ತೀವಿ? ಯಾಕ್ರಿ? ಯಾವುದು ಸೋಗ್ ಹಾಕಿಲ್ಲವ ಅಂತಃಕರಣ ಪರಿಶುದ್ಧಿ ಐತಿ ನಮಗೆ. ಅವ ಸನ್ಯಾಸ. ಯಾವ ಸೋಗನು ಬೇಕಾಗಿಲ್ಲ ಅದಕ್ಕೆ ಸನ್ಯಾಸಕ್ಕೆ. ಸೋಗಿಗೆ ಲಾಂಛನಕ್ಕೆ ಶರಣೆಂಬ. ಯಾವ ಗುರ್ತನ ಅದು? ಗುರ್ತು ಗುದ್ದಾಡಕ್ಕೆ ಹಸ್ತೈತಿ ನಿನಗದು. ಮೂಲ ವಸ್ತು ಆಗಲಾರ್ದದು ಲಾಂಛನ ಗುರ್ತು. ಯಾಕ್ರಿ? ಮೂಲ ವಸ್ತು ಅದು ಆಗಲಾರ್ದು. ಯಾವ್ದಾರ ಗುರ್ತು ಇಟ್ಟಾರ ನೋಡ್ರಿ ನೀವು, ಹಿಂದಿನ ಋಷಿಮುನಿಗಳು ಇಂಥದ್ದೈತಿ ಜ್ಞಾನದ ಚಿಹ್ನೆ, ಜ್ಞಾನ ಆಗೈತೆ ಅನ್ನೋದು ಗುರ್ತ. ಅದನ್ನು ಗುರ್ತಿಸ್ಲಿಕ್ಕೆ ಬರ್ತೈತಿನ? ಮೂಲ ವಸ್ತು ಆಗಲಾರ್ದು. ಅದರ ಗುರ್ತಾ ಇಟ್ಕೊಂಡು ಕುಂತ್ರೆ ಲಿಂಗ ಅಂತೇಳಿ ಇಟ್ಬಿಟ್ರೆ ಲಿಂಗ ಆಕೈತಿನ? ಅದು ಕತ್ತಿಗೆ ಎತ್ತ ಮುದ್ರಿ ಒತ್ತಿರ ಎತ್ತಾಕೈತೇನ್ರಿ ಅದು? ಕತ್ತಿಗೆ ಎತ್ತು ಅಂತ ಮುದ್ರಿ ಒತ್ತಿರ ಎತ್ತಾಗಬಲ್ಲದೆ ಅಂತ. ಹಾಗೆ ಗುಂಡಕ್ಕೆ ಲಿಂಗ ಅಂತೇಳಿ ಹೆಸರಿಟ್ರೆ ಅದು ಲಿಂಗ ಆಗುವಲ್ಲ. ಅದನ್ನ ಜ್ಞಾನ ಅರಿವು ಆಕೈತಿನ ಅದು? ಅದಕ್ಕೆ ಅಕ್ಕಮಹಾದೇವಿ ಹೇಳ್ಯಾರ, ಅದು ಆಕಾರವಲ್ಲದ ನಿರಾಕಾರ ಲಿಂಗಕ್ಕೆ ಆಕಾರವನ್ನು ಕೊಟ್ಟು ಕೈಯಲ್ಲಿ ಕೊಟ್ಟು ಕರದಲ್ಲಿ ಬಿಗಿದವೆಂಬರು ನಾರಕಿ ಜೀವಿಗಳು. ನರಕದಾಗ ಒಳ್ಳೆಯಾಡವ್ರು ನೀವೆಲ್ಲ. ಅದೇನು ನಾವು ಇವನ್ನೆಲ್ಲ ಕೈ ಹಾಕ್ಕೊಟ್ಟು ಇದು ಮಾಡಿ ಅವ
ಅವು ಕೊಟ್ಟಂತ ಲಿಂಗ ತಗೊಂಡ್ಕೊಳ್ಳಿ, ಲಿಂಗ ತಗೊಂಡವ ಅಂತ ಆಯತ, ಲಿಂಗಾಯತ ಅಂದ್ರೆ ಲಿಂಗವನ್ನು ಧಾರಣ ಮಾಡಿದವ, ಪಡ್ಕೊಂಡವ. ಇಲ್ಲಿದ್ದಿಲ್ಲ ಮೊದಲೇ ಎಲ್ಲರೂ ಅದೇ ಐತಿ, ಯಾರು ಇನ್ನೊಬ್ರು ತಗೊಳ್ಳೋ ದೀನ್ಸನ ಅದು, ಈ ವಿಚಾರಣೆ ಇಲ್ಲಲ್ರಿ. ಇನ್ನೊಬ್ಬರು ಗುರು ಕೊಟ್ಟಂತದನ್ನ ಆ ತಿಳುವಳಿಕೆ ಮಾಡಿಕೊಟ್ಟ, ಅದನ್ನ ನಮ್ಮಲ್ಲಿ ಇದ್ದದ್ದನ್ನು ನಾವು ಜಾಗೃತಗೊಳಿಸಿದ. ಅದಿಲ್ಲ ಯಾವಾಗೂ ಐತಿ, ಅದು ರೆಡಿ ಇದ್ದದ್ದೈತಿ. ಏನ್ ಇದ್ದ ವಸ್ತು ಅದು ಯಾವಾಗಲೂ ಅದ್ರ ಕಡೆ ಲಕ್ ಕೊಡು. ಸನಾತನ ಅಂದ್ರೆ ಏನ್ರಿ, ಎಲ್ಲ ಯಾವಾಗಲೂ ಇದ್ದದ್ದು ಅದು, ಅದು ಒಂದೈತಿ. ಇನ್ನುಳಿದವುಗಳೆಲ್ಲ ನಡಕ್ ಹುಟ್ಟ್ಯಾವೆಲ್ಲ. ಮೂಲ ಧರ್ಮ ಒಂದೈತಿ ಎಲ್ಲರಲ್ಲಿ. ಏನ್ ನಾವು ಏನು ಬದಲಾವಣೆ ಆಗಿಲ್ಲ. ಅದು ಇವು ಬದಲಾವಣೆ ಆಗುವ ಯಾವ ಧರ್ಮ ಅಲ್ಲ ಅದು. ಏನ್ ಈ ಮಂಗ್ಯಾನ ಕೊಡಿಯಂಗೆ ಹುಟ್ಟಿಬಿಟ್ಟು ಧರ್ಮಗಳೆಲ್ಲ ಹೋದಿಲ್ಲ. ನನ್ನ ಧರ್ಮ ಶ್ರೇಷ್ಠ, ನಿನ್ನ ಧರ್ಮ ಯಾವ ಧರ್ಮನೂ ಅಲ್ಲ. ಮೂಲ ಇರುವಿನ ಕಡೆ ಎಲ್ಲ ಕೊಡೋದು. ಏನ್ ಯಾವುದು ಉನ್ನತ ಮಟ್ಟಕ್ಕೆ ಒಯ್ದೈತಿ ನಮ್ಮನ್ನ ಕೀಳಾದ ಮಟ್ಟದಿಂದ, ಅದಕ್ಕೆ ಧರ್ಮ ಅಂತಾರೆ. ಧ್ರುವಧಾರಯತಿ ಇತಿ ಧರ್ಮ. ಕೀಳಾದ ಮಟ್ಟದಿಂದ ಉನ್ನತ ಸ್ಥಿತಿಗೆ ಯಾವುದು ನಮ್ಮನ್ನು ಒಯ್ದು ಮುಟ್ಟಿಸ್ತತಿ ಅದಕ್ಕೆ ಧರ್ಮ ಅಂತಾರೆ. ಅದಕ್ಕೆ ಅದರ ಆಚರಣೆ, ಅದರ ಅನುಕರಣೆ ಮಾಡೋದು ಅಧರ್ಮಾಚರಣೆ ಅಂತ. ಅದನ್ನು ಮಾಡಿರಲ್ಲ. ಧರ್ಮ ಅಂದ್ರೆ ಇದೆ, ಅಹಿಂಸಾ ಪರಮೋ ಧರ್ಮ. ನೀತಿವಂತ ಜೀವನನ ಅದು ಧರ್ಮ. ಅದನ್ನು ಮಾಡೋದು ಬಿಟ್ಟ ಇದು ನಮ್ಮದಲ್ಲ ಅಂತ ಅನ್ನೋರು ಯಾರಾದ್ರೂ ಹೇಳಿ. ಪ್ರಾಮಾಣಿಕತೆಯಿಂದ ನಡ್ಕೊಳ್ಳೋದು ಎಲ್ಲರದು ಧರ್ಮ ಹೌದಿಲ್ಲ. ಒಬ್ರಿಗೊಬ್ಬರು ಮೋಸ ಮಾಡ್ದಂಗೆ ಇರೋದು ಧರ್ಮ ಹೌದಿಲ್ಲ. ಇದು ಸನಾತನ ಧರ್ಮ. ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಹೊಡೆದಾಡಿ ಕುಂತು ಯಾವ್ದು ಬಂದ್ರಿ, ಅದಕ್ಕೆ ಬರುದ್ರಿ ಕೆಲಸ. ನಡಬರ್ಕ ಬಂದದ್ದು ನಡಬರ್ಕ ಹೋಗೋದು ಇಲ್ಲ. ಧರ್ಮದ ಹೆಸರಿನ ಮ್ಯಾಗ ರಕ್ತ ಕಾಲುಗಳು ಹೊಡೆದಾಟ ಭಾಳ ಆಗ್ಯಾವ ಜಗತ್ತಿನೊಳಗೆ. ಹೌದಿಲ್ಲ? ನಂದು ಗುಂಪು ಬೇರೆ, ನಿಂದು ಗುಂಪು ಬೇರೆ, ಹೊಡೆದಾಡಿ ಒಂದಕ್ಕೊಂದು ಹೊಡೆದಾಡಿದ್ವು. ಅದ್ರಾಗ ಇಸ್ಲಾಂ ಇದ್ರಾಗ ಹೊಡೆದಾಡ್ಯಾರ ನೋಡಿರ್ಲು. ಕರ್ಬಲ್ ಇದ್ರಾಗ ಹಾಕ್ರಿ, ಇದ್ರಾಗ ಯುದ್ಧಗಳು ಆಗಿ ಮಹಮ್ಮದ ವಂಶಜರೇ ಬೇರೆ, ಇವ್ರ ಶಿಷ್ಯರ ಅನುಯಾಯಿಗಳು ಹಿಂಗೆ ಗುಂಪು ಆಗ್ತದ. ಶಿಯಾ ಮತ್ತು ಸುನ್ನಿ ಅಂತ ಎರಡು ಚಾಲು ಅದು. ಈ ಸಂಪ್ರದಾಯ ಅವರು ಅವರು ವಂಶಜರ ಹೌದಿಲ್ಲ. ಅವ್ರಿಗೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇದ್ದಿದ್ದಿಲ್ಲ. ನಾವು ಹೆಣ್ಣು ಮಕ್ಕಳಿಂದ ಅವರು ಅದನ್ನು ಅನುಕರಣೆ ಮಾಡಾಕತ್ರು. ನಮಗ ಇದನ್ನು ನಾವು ಬಂತಿದ್ದು, ನಾವು ಶಿಷ್ಯರು, ನಾವು ಅದನ್ನು ನಮಗತ್ತೆ ಇದನ್ನು ಕೊಡ್ಸ್ಯಾರ ಅವರು ಅಂತ. ಇವರು ಒಂದು ಮೊದಲು ಅವ್ರನ್ನ ನೋಡಿ ಹೊಡೆದಾಟ ಯುದ್ಧಗಳಾಗಿ. ಮೊಹರಂ ಅಂತ ಯಾಕೆ ಮಾಡ್ತಾರೆ? ಹೊಡೆದಾಟದಾಗ ಸತ್ತಾವ್ ಕೆಲವು. ಅದ್ರಾಗ ಶರಣರ ಅದು ಹೌದಿಲ್ಲ. ಯುದ್ಧಕ್ಕಾಗಿ ಹೊಡೆದಾಡಿದ್ವು ಅವೆಲ್ಲ. ಮೊಹರಂ ಅಂತ ಇದನ್ನು ಮಾಡ್ತಾರೆ. ಇವು ಏನೇನೋ ಮಾಡಿ ಅದ್ರ ಮೈ ಆಗ್ಬರ್ತೈತಿ, ಇದ್ರ ಮೈ ಆಗ್ಬರ್ತೈತಿ ಅಂತೇಳಿ ಏನೇನು ಗದ್ದಲ ಹಿಡಿಸ್ತಾರೆ ಹೌದಿಲ್ಲ. ಅವು ಬರ್ತಾವ ಮೈಯಾಗ ಬರುವ ವಾಸನ ಕಟ್ಕೊಂಡದ್ದು ಅವು ಶರಣನು. ಅದಕ್ಕೆ ಪುಣ್ಯ ಸ್ಮರಣೆ ಅಂತಾರೆ ಅವನು. ಶರಣರು ಇದಕ್ಕಾಗಿ ಬೇಕಾದಂಥ ತೊಂದರೆ ಐತಿ ಅನ್ನುವ ಆ ಸ್ಥಿತಿಯನ್ನು ಪಡೆದ್ರು ಅವರು. ಪುಣ್ಯ ಸ್ಮರಣೆ ಮಾಡೋದು ಅದು. ಮಹಾತ್ಮರ ಪುಣ್ಯ ಸ್ಮರಣೆ ಅದನ್ನು ಹೊರಗೆ ಏನಾರ ಮಾಡ್ಕೊತ ಹೋದ ಕೂತ್ರಿ ನಾವು ಮಾಡ್ತೇವಲ್ಲ ಪುಣ್ಯ ಸ್ಮರಣೆ ಅಂತ. ಫೋಟೋ ಪೂಜೆ ಮಾಡೋದು ಮೊದಲಿನ ಚಾಳಿ ಬಿಡುವಂಗಿಲ್ಲ ನಾವು. ಅನುಕರಣೆ ಮಾಡಬೇಕಲ್ಲ. ಮಹಾತ್ಮರ ತತ್ವಗಳ ಚಿಂತನೆ ಹಾಗೂ ಆಚರಣೆಗಳ ಮೂಲಕ ಅವರನ್ನು ಪೂಜಿಸಿರಿ ಅಂತ. ಅದನ್ನು ನಾವು ಅನುಕರಣೆ ಮಾಡಬೇಕಿಲ್ಲ. ನಾವು ಹೊರಗೆ ಮಾಡಲಿಲ್ಲಪ್ಪ ಅದನ್ನು ಅಜ್ಜವ್ರು ಅಂದ್ರೆ, ನಮ್ಮ ಅಪ್ಪಂದು ಮಾಡಲಿಲ್ಲ, ನಮ್ಮ ಅಜ್ಜಂದು ಮಾಡಲಿಲ್ಲ, ಯಾರ್ದು ಮಾಡಿಲ್ಲ ನಾವು ಅಂದ್ರೆ ಅಜ್ಜವ್ರು. ಈ ಪುಣ್ಯ ಸ್ಮರಣೆ ಇದನ್ನು ಮಾಡಕ್ಕೆ ಹೋದಾಗ ಅಲ್ಲಿ ಸಂಗಮನವ್ರದು ಅಕ್ಷರ ತೋಟದಾಗ ಇದನ್ನು ಮಾಡತ್ತಿದ್ರು. ಫೋಟೋ ಅದು ಇಟ್ಟು ಯಪ್ಪ ಅಲ್ಲಿ ಅಜ್ಜಾರ್ ಪುಣ್ಯತಿಥಿ ಐತಿ ಒದರಿದ್ಲು. ಆಚೆ ಕಡೆ ನಾವು ಇಲ್ಲಿ ನಡಿಕೆ ಮನೆಯಲ್ಲಿ ಇರ್ತಿದ್ವಿ. ಅಲ್ಲಿ ಹೋದದ್ದು ನೋಡಿದವ್ರು ಅಜ್ಜಾರ್ ಅಲ್ಯಾಕೆ ಹೋಗಿದ್ವಿ ಅಂದ್ರೆ, ಹಿಂಗ್ರಿ ಅಜ್ಜಾರ್ ಪುಣ್ಯತಿಥಿ ಐತೆ ಅಂತ ಮಾಡೋದು. ಅದನ್ನ ಮಾಡ್ತಾರ. ನಾವು ಎಂದೂ ಮಾಡ್ಲಿಲ್ಲಪ್ಪ ಇದನ್ನಂದ್ರೆ ಅಜ್ಜಾರ್. ಅಜ್ಜಾರ್ ಶರೀರ ಬಿಟ್ಟು ಮ್ಯಾಗಿವೆಲ್ಲ ಪುಣ್ಯತಿಥಿ ಇವು ಚಲೋ ಅದು ನೋಡ್ರಿ. ನಾವೇನು ಮಾಡ್ಲಿಲ್ಲಪ್ಪ ಇಂಥವೆಲ್ಲ ಅಂತಂದ್ರೆ. ಪುಣ್ಯ ಸ್ಮರಣೆ ಅಂದ್ರೆ ಆಂತರಿಕವಾಗಿ ಮಾಡೋ ಕೆಲಸ, ಹೊರಗೆ ಏನು ಮಾಡಬೇಕು. ಅವು ಮಹಾತ್ಮರ ಹೆಸರಿನ ಮ್ಯಾಗ ದಡ್ಬಡ್ದು ಹಿಂಗ್ಯಾರು ಕೂಡಿ ಕೊಪ್ಪರಿಗಟ್ಲೆ ಹುಗ್ಗಿ ಹಾಕಿ ಹೊಡೆದ್ ಬಿಟ್ರೆ ಪುಣ್ಯ ಸ್ಮರಣೆ ಮಾಡ್ದಂಗೆ ಆತನ ಅಂತಿದ್ರು ಅದು. ಅದೆಲ್ಲ ನಿಜವಾದ ಪುಣ್ಯ ಸ್ಮರಣೆ ಮಾಡಕ್ಕೆ ಬರ್ತದೆ. ಒಂದೇ ದಿನ ಮಾಡೋದಲ್ಲ ಅದು, ಇಡೀ ಜನ್ಮ ಹೋಗೋ ತನಕ ಅದನ್ನು ನಮಗೇನು ಬೇಕಾಗೈತಿ ಅದರ ಸ್ಮರಣೆ. ಪ್ರತಿಯೊಂದು ಜೀವಿಗೆ ಅದು ಬೇಕಾಗೈತಿ. ದುಃಖ ನಿವಾರಣೆ ಆಗ್ಬೇಕಾಗೈತಿ.
ಸಂಕಟ ತಪ್ಪಿಸ್ಕೊಂಡು ಆರಾಮಿರ್ಬೇಕಾಗಿತ್ತು. ಆರಾಮಿನ ನೆನಪಿನಾಗಿರೋದು ಪುಣ್ಯ ಸ್ಮರಣೆ. ಯಾಕಂದ್ರೆ ನಮ್ಮ ಸ್ವರೂಪನ ಇದೆ, ನಮ್ಮನ್ನು ನಾವು ತಿಳ್ಕೊಳ್ಳೋದು, ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನದೊಳಗೆ ಅದರ ಬಗ್ಗೆ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಆತ್ಮನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡೋದು ಪುಣ್ಯ ಸ್ಮರಣೆ. ಆತ್ಮ ವಾರೇ ದೃಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಬಿಡ. सकल साधु संत महाराज